ಎಲ್ಲರಿಗೆ ಅಲ್ಲ, 4 ಸ್ತೋತ್ರ ಹೇಳೋರಿಗಲ್ಲ, 2 ಸೂತ್ರ ಹೇಳಿ ಹೋಗೋರಿಗಲ್ಲ, 2 ಆಮೇಲೆ ಹೇಳಿ ಹೋಗೋರಿಗಲ್ಲ. ಚೆನ್ನಾಗಿ ಆರಾಧನೆ ಮಾಡಿ ಕರ್ತನನ್ನ ಯಾವಾಗಲೂ ಸಂತೋಷದಿಂದ ಕರ್ತನು ಬೇಕು ಅಂತ ದಾಹದೊಟ್ಟಿಗೆ. ನೋಡ್ರಿ, ಇವತ್ತಿನ ಜನರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಆ ಬ್ರದರ್ ಹೇಳಿದ್ರು ಹೆಪ್ಪಾವು ಬಂದಂತ. ನಾನು ಹೇಳ್ತೀನಿ, ಹೆಪ್ಪಾವಲ್ಲ, ಅಪ್ಪ ಬಂದ್ರು ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಕಾರಣ ಅಷ್ಟು ದೂರದಿಂದ ಬಸ್ ಇಲ್ಲದಿದ್ರು, ಬಸ್ ಇದ್ರು ಆ ದೂರದಿಂದ ಬಂದು ಪ್ರತಿ ನೈಟ್ ಪ್ರೇಯರಲ್ಲಿ ಭಾಗವಹಿಸಿದ್ದು ಹೆಪ್ಪಾವು ನುಗ್ಲಿಕ್ಕಲ್ಲ. ಹೆಪ್ಪಾವು ಯಾರನ್ನು ನುಗ್ಗೋದು ಗೊತ್ತಾ? ನೈಟ್ ಪ್ರೇಯರ್ ನಡೀತಾ ಇದ್ರು, ಹತ್ರದಲ್ಲಿದ್ರು, ಬಾಗ್ಲಾಕೊಂಡು ಮಲ್ಕೊಳ್ತಾರೆ ನೋಡ್ರಿ, ಅಂತ ಒಂದು ಹೆಪ್ಪಾವು ನುಗ್ಗೋದು. ಕಾರಣ ಅವ್ರ ಮೇಲೆ ಒಂದು ಅಭಿಷೇಕ ಇದೆ, ಆ ಅಭಿಷೇಕ ಚಲಿಸುತ್ತೆ. ಹೆಬ್ಬಾವಲ್ಲ, 1000 ಹಾವು ಮನೆ ಸುತ್ತ ನಿಂತರು ಟಚ್ ಮಾಡಕ್ಕೂ ಆಗಲ್ಲ. ಕಾರಣ ಏನು ಗೊತ್ತಾ? ಆತನ ದಾಹದೊಟ್ಟಿಗೆ ಆತನ ಮೇಲೆ ದೇವರ ಒಂದು ಅಭಿಷೇಕ ಇರೋದರಿಂದ, ದೇವರು ಅವರನ್ನು ನಡೆಸ್ಕೊಂಡು ಹೋಗೋದ್ರಿಂದ, ದೇವರ ಅವರ ಹೃದಯವನ್ನು ನೋಡಿರೋದರಿಂದ ಯಾವ ಕೇಡು ಅವರಿಗೆ ಸಂಭವಿಸೋದಿಲ್ಲ. ಉಪದ್ರವ ಗುಡಾರದ ಸಮೀಪಕ್ಕೂ ಬರೋದಿಲ್ಲ. ಮತ್ತಾಯ ಸುವಾರ್ತೆ 11:42 ಐ ಥಿಂಕ್ 11:12. ಓಕೆ, 11:12. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಉದಾಸೀನರು ಅಂತ ಬರೀಲಿಲ್ಲ ಅಲ್ಲಿ, ಬಲಾತ್ಕಾರಿಗಳು. ಬಲಾತ್ಕಾರಿಗಳು ಅಂದ್ರೆ ಪರಲೋಕದ ಕುರಿತಾಗಿ, ಯೇಸುವಿನ ಕುರಿತಾಗಿ, ಕಲ್ವಾರಿ ಕ್ರೂಜೆಯ ಕುರಿತಾಗಿ, ಯೇಸುವಿನ ರಕ್ತದ ಕುರಿತಾಗಿ, ಆತನ ಎಲ್ಲ ಒಳ್ಳೆಯ ಗುಣಗಳನ್ನ ನೆನೆಸಿಕೊಂಡವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲಿದ್ರು ಕೂತ್ಕೊಳ್ಳೋಕ್ಕಾಗಲ್ಲ, ಹೇಗಿದ್ರು ಕೂತ್ಕೊಳ್ಳೋಕ್ಕಾಗಲ್ಲ. ಅವರ ಒಳಗಡೆ ಒಂದು ಅಭಿಷೇಕ ಚಲಿಸುವಾಗ ಅವ್ರು ಹೇಳ್ತಾರೆ, ನಾನು ಹೋಗ್ಬೇಕು, ನಾನು ಅಭಿಷೇಕ ಹೊಂದ್ಕೊಳ್ಬೇಕು, ನಾನು ಅದರಲ್ಲಿ ಭಾಗವಹಿಸಬೇಕು. ಎಷ್ಟು ದೂರ ಆದ್ರೂ ಪರವಾಗಿಲ್ಲ, ಹೇಗಿದ್ರೂ ಪರವಾಗಿಲ್ಲ, ನಾನು ಅದನ್ನು ಅನುಭವಿಸಬೇಕೆಂಬುದಾಗಿ ಬಲಾತ್ಕಾರಿಗಳು ಮಾತ್ರ ಅದನ್ನು ವಶಪಡಿಸಿಕೊಳ್ತಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರು ಅಂತವರನ್ನ ಹುಡುಕುತ್ತಾ ಇದ್ದಾನೆ. ಆಮೆನ್. ನಿನ್ನ ಮೇಲೆ ಒಂದು ಅಭಿಷೇಕ ಇದೆ. ಇವತ್ತು ಅನೇಕರು ಸೈತಾನನನ್ನು ನೋಡಿ ಭಯ ಪಡ್ತಾರೆ, ಅಂಧಕಾರ ಶಕ್ತಿಗಳನ್ನು ನೋಡಿ ಭಯ ಪಡ್ತಾರೆ, ಎಲ್ಲೋ ಏನೋ ಇದೆ ಅಂತ ಭಯ ಪಡ್ತಾರೆ. ನಾನು ಹೇಳ್ತೀನಿ ಕೇಳ್ರಿ, ನಿನ್ನ ಮೇಲೆ ಅಭಿಷೇಕ ಇದೆ. ನೀನು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವರು. ನಿಮ್ಮ ಮೇಲೆ ಯೇಸುವಿನ ರಕ್ತ ಇರುವವರೆಗೂ ದುಷ್ಟನು ನಿಮ್ಮನ್ನ ನೋಡಿ ಓಡಿ ಹೋಗ್ತಾನೆ ಬಿಟ್ರೆ ನೀವು ಎಲ್ಲಿ ಓಡಿ ಹೋಗುವ ಅವಶ್ಯಕತೆ ಇಲ್ಲ. ನೀವು ಓಡಿ ಹೋಗುವವರಲ್ಲ, ಇಂದು ಯುದ್ಧ ಮಾಡುವವರಾಗಿದ್ದೀರಿ. ಎಲ್ಲ ನಡೆಯುತ್ತೆ, ಚೆನ್ನಾಗಿದೆ, ಎಲ್ಲ ನಡೆಯುತ್ತೆ. ಅಂದ್ರೆ ಊಟಕ್ಕಿದೆ, ತಿರ್ಗಾಡ್ಲಿಕ್ಕೆ ಕಾಸಿದೆ, ಸ್ವಲ್ಪ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಒಳ್ಳೆ ಚೆನ್ನಾಗಿದ್ದೀವಿ, ಊಟ ತಿಂಡಿ ಏನು ಕೊರತೆ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ. ಕಾಲಕ್ರಮೇಣ ನೀನು ಅಂದ್ಕೊಂಡದ್ದು ನಡೆಯೋದಿಲ್ಲ, ಕಾಲಕ್ರಮೇಣ ಎಲ್ಲ ಚೆನ್ನಾಗಿರುತ್ತಂತ ನೀನು ಉದಾಸೀನತೆ ಮಾಡಬೇಡ. ನಿನಗೊಂದು ಯುದ್ಧ ಇದೆ, ನಿನಗೆ ಇರುವಂತ ಆಶೀರ್ವಾದವನ್ನ ಅದಕ್ಕೆ ತಡೆ ಮಾಡಿ ಯಾರೋ ಕದ್ದುಕೊಳ್ತಾ ಇದ್ದಾರೆ. ನಿನ್ನ ಮೇಲೆ ದೇವರಿಟ್ಟಿರುವಂತ ಆಶೀರ್ವಾದವನ್ನ ಅದನ್ನ ನಷ್ಟಪಡಿಸಿ ಯಾರೋ ಕದ್ದುಕೊಳ್ತಾ ಇದ್ದಾರೆ. ಇವತ್ತಿನವರೆಗೂ ನೀನು ಅದರ ಕುರಿತಾಗಿ ಚಿಂತೆನೇ ಮಾಡಲಿಲ್ಲ. ನೀನ್ ಕೇಳೋದೇನು ಗೊತ್ತಾ? ದೇವರೇ ಕೊಡು, ದೇವರೇ ಹಾಗೆ ಮಾಡು, ದೇವರಿಗೆ ಆರ್ಡರ್ ಮಾಡ್ತಾ ಇದ್ದೆ ಬಿಟ್ರೆ ದೇವರು ಹೇಳಿದ ವಾಕ್ಯವನ್ನ ನೀನು ಪಾಲಿಸ್ತಾ ಇಲ್ಲ. ದೇವರು ಹೇಳ್ತಾನೆ, ಮೊದಲು ಒಬ್ಬನು ಬಲಿಷ್ಠನನ್ನ ಕಟ್ಟಿ ಹಾಕದೆ ಅವನ ಮನೆಯನ್ನು ಸುಲ್ಕೊಳ್ಳಕ್ಕಾಗೋದಿಲ್ಲ. ಆಮೆನ್. ಈ ರಾತ್ರಿ ದೇವರ ಮಕ್ಕಳೇ, ನಾನು ಕೂಗಿ ಹೇಳ್ತೇನೆ, ಈ ರಾತ್ರಿ ದೇವರಾತ್ಮನು ಹೇಳುವ ರೀತಿಯಲ್ಲಿ ಇಷ್ಟು ದಿನ ನಿನ್ನಿಂದ ಕದ್ದುಕೊಂಡಿರುವಂತಹ, ಇಷ್ಟು ದಿನ ನಿನಗೆ ಮೋಸ ಮಾಡಿರುವಂತಹ, ಇಷ್ಟು ದಿನ ನಿನ್ನನ್ನು ಕೆಳಗೆ ಹಾಕಿರುವಂತಹ ಆ ಬಲಿಷ್ಠನನ್ನ ಈ ರಾತ್ರಿಯ ಪ್ರಾರ್ಥನೆಯಲ್ಲಿ ಕಟ್ಟಿ ಅವರ ಕಸುಕೊಂಡದನ್ನು ಏಳರಷ್ಟು ದೇವರು ಹಿಂದಕ್ಕೆ ಕೊಡುವ ರಾತ್ರಿ ಇದಾಗಿದೆ. ಕರಗಳನ್ನು ತಟ್ಟಿ
ಬಲಿಷ್ಠನನ್ನ ನೀನು ಕಟ್ಟಿ ಹಾಕುವ ರಾತ್ರಿಯಾಗಿದೆ. ಆಮೆನ್. ಹಾಲೆಲೂಯ, ಹಾಲೆಲೂಯ. ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಾಕ್ಯಕ್ಕೆ ಬಂದ್ರೆ, ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಾಕ್ಯಕ್ಕೆ ಬಂದ್ರೆ, ಕಡೆ ಮಾತೇನೆಂದರೆ ಕಡೇ ಮಾತೇನಂದ್ರೆ, ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಒಂದ್ ನಿಮಿಷ ಇಲ್ಲಿ. ಕಡೇದಂದ್ರೆ ಕೊನೆ ಅಂತಲ್ಲ, ಲಾಸ್ಟ್ ಅಂತಲ್ಲ, ವಾರ್ನಿಂಗ್, ಎಚ್ಚರಿಕೆ. ಆಮೆನ್. ನಿಮ್ಗೆ ಗೊತ್ತಾ, ಮಳೆ ಜೋರ್ ಬರುವಾಗ ಆ ಏರಿಯಾವನ್ನ ರೆಡ್ ಅಲರ್ಟ್ ಮಾಡಿರ್ತಾರೆ. ಅಂದ್ರೆ ಅದು ನಾಶ ಆಯ್ತಂತಲ್ಲ, ಅದು ಹೋಯ್ತಂತ ಅಲ್ಲ. ಏನಂತ? ಎಚ್ಚರಿಕೆ, ಎಚ್ಚರಿಕೆ, ಜಾಗ್ರತೆ. ಕಡೆ ಮಾತೆಂದರೆ ನಿನಗೆ ಜಾಗ್ರತೆಯನ್ನು ದೇವರು ಹೇಳ್ತಾ ಇದ್ದಾರೆ. ನನ್ನನ್ನು ಕೇಳುವ ಪ್ರಿಯ ಮಗಳೇ, ಪ್ರಿಯ ಮಗನೇ, ಕಡೆ ಮಾತು. ಈ ರಾತ್ರಿಯ ಪ್ರಾರ್ಥನೆಯಲ್ಲಿ ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ಈ ರಾತ್ರಿಯ ಪ್ರಾರ್ಥನೆಯಲ್ಲಿ ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ಓದ್ರಿ ಆ ವಾಕ್ಯವನ್ನ. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಲಿಷ್ಠನನ್ನ ಕಟ್ಟಬೇಕಾದ್ರೆ ಇದಿರ್ಬೇಕು ಕ್ವಾಲಿಟಿ. ಬಲಿಷ್ಠನನ್ನ ನೀನು ಕಟ್ಟಬೇಕಾದ್ರೆ ಈ ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್. ಈ ಕ್ವಾಲಿಟಿ ಇದ್ರೇನೆ ನೀನು ಬಲಿಷ್ಠನನ್ನ ಕಟ್ಟಲಿಕ್ಕಾಗುತ್ತೆ. ಇದು ಎಲ್ಲಿಂದ ಬರುತ್ತೆ? ಅವ್ರು ಹೇಳಿದಾಗೆ 3ರಿಂದ ಬರುತ್ತೆ. ಏನೇ ಹೇಳಿ ಸಿಸ್ಟರ್, ನಮ್ಗೆ ಅದೊಂದು ಬಿಟ್ಟು ಬೇರೆ ಯಾವ್ದಾದ್ರೂ ಹೇಳಿ, ಪ್ರಾರ್ಥನೆ ಆಗೋದಿಲ್ಲ ನೋಡ್ರಿ. ಪ್ರಾರ್ಥನೆ ಆಗೋದಿಲ್ಲ. ಪ್ರಾರ್ಥನೆ ಮ್ಯಾಕ್ಸಿಮಮ್ 10 ನಿಮಿಷ. ಮ್ಯಾಕ್ಸಿಮಮ್ ಎಷ್ಟು ನಿಮಿಷ? 10 ನಿಮಿಷಕ್ಕಿಂತ ಮೈಂಡ್ ಕುತ್ಕೊಳ್ಳೋದಿಲ್ಲ. 10 ನಿಮಿಷ ಆದ್ಮೇಲೆ ಒಂದೇ ಮೊಬೈಲ್ ನೋಡ್ಬೇಕು, ಇಲ್ಲ ವಾಚ್ ನೋಡ್ಬೇಕು, ಇಲ್ಲ ಗಡಿಯಾರ ನೋಡ್ಬೇಕು. ಯಾಕಂದ್ರೆ ಅವ್ರು ಮಾಡಿದ 10 ನಿಮಿಷ ಪ್ರಾರ್ಥನೆ, ಅವ್ರು ಎಣಿಸಿದ 1 ಗಂಟೆ ಆಯ್ತಂತ. ಅದಕ್ಕೆ ಮೊಬೈಲ್ ನೋಡೋದು 1 ಗಂಟೆ ಆಯ್ತಂತ ನೋಡುವಾಗ 10 ನಿಮಿಷ ಆಗಿದೆ. ಆಮೇಲೆ 10 ನಿಮಿಷವ 25 ನಿಮಿಷ ಸ್ಟಾರ್ಟ್ ಮಾಡಿ. ಅಂದ್ರೆ ಮೈಂಡು ಮೊಬೈಲ್ ಅಲ್ಲಿದೆ, ಮೈಂಡು ವಾಚ್ ಅಲ್ಲಿದೆ, ಮೈಂಡು ಗಡಿಯಾರದಲ್ಲಿದೆ, ಮೈಂಡ್ ದೇವರ ಜೊತೆ ಸಂಪರ್ಕ ಹೊಂದಿಲ್ಲ. ಪ್ರಾರ್ಥಿಸ್ತೀರಿ, ಎಂತಹ ಪ್ರಾರ್ಥನೆ! ದೇವರ ಕಡೆ ಮಾತೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನ. ಇದು ನೋಡ್ರಿ, ದೇವರ ಶಕ್ತಿ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರನ್ನ ತಿಳಿದುಕೊಂಡವನು, ದೇವರನ್ನ ಅರ್ಥ ಮಾಡಿಕೊಂಡವನು, ಅವನ ರೀತಿ ನೀತಿಗಳೇ ಬೇರೆ ಇರುತ್ತೆ. ನೋಡ್ರಿ, ಆ ಸಿಸ್ಟ್ರು ಮುಂದೆ ಬಂದರು, ಮೊಣಕಾಲಾಗಿ ಪ್ರಾರ್ಥನೆ ಮಾಡಿ. ಅವರು ಒಂದು ಲಾಯರ್, ಅವರು ವಕೀಲರಾಗಿದ್ದಾರೆ. ಸ್ಥಾನ ಇದೆ, ಮಾನ ಇದೆ, ಗೌರವ ಇದೆ, ಎಲ್ಲ ಇದೆ, ಕೆಲಸ ಇದೆ, ಕುಟುಂಬ ಇದೆ, ಎಲ್ಲ ಇದೆ. ನಾವು ಕೆಲವರು ನೋಡ್ಬೇಕು, ಕುರ್ಚಿ ಮೇಲೆ ಕೂತ್ಕೊಂಡು ಹೀಗೆ ಕಾಲೆಲ್ಲ ಹಾಸ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ಗೌರವ, ಕರ್ತನ ಮೇಲೆ ಅಷ್ಟು ಗೌರವ. ಬೇಕಾದ್ರೆ ಕುರ್ಚಿ ಹತ್ರ ಬಾ. ಆಮೇಲೆ ಇನ್ನು ಕೆಲವರು ಇಲ್ಲಿ ಮೊಬೈಲ್ ನೋಡ್ತಾ ಇರೋದು, ಹಾಲೆಲೂಯ, ಸ್ತೋತ್ರ, ಹಾಲೆಲೂಯ. ನಾನು ಪ್ರಾರ್ಥನೆ ಮಾಡುವಾಗ ನೋಡ್ತೀನಿ, ಸಂದೇಶ ನಿಮ್ಗೆ ಇಷ್ಟ ಇದೆ, ಆರಾಧನೆ ಇಷ್ಟ ಇದೆ, ನಿಲ್ಲಿಸಿ ಹಾಡು ಹೇಳಿದ್ರೆ ಇಷ್ಟ ಇದೆ, ಪ್ರಾರ್ಥನೆ ಮಾತ್ರ ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ. ನೋಡ್ತಾ ಇದ್ದೆ ನಾನು. ಪ್ರಾರ್ಥನೆ ಅಂದಾಗ ಸಪ್ಪೆ ಆಗ್ಬಿಡ್ತೀರಿ. ಪ್ರಾರ್ಥನೆ ಅಂದಾಗ ಏನಿದು, ಎಷ್ಟೊತ್ತು ಪ್ರೇಯರ್, ಬೋರ್ ಅನಿಸ್ತೀರಿ. ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಹೊರಗೋಗಿ ರೀಫ್ರೆಶ್ ಆಗಿ ಬರೋಣ ಅನ್ಸುತ್ತೆ. ಕಾರಣ ದೇವರನ್ನ ತಿಳಿದುಕೊಳ್ಳದೆ ಇರುವುದರಿಂದ ಇದೆಲ್ಲ ಸಂಭವಿಸುತ್ತೆ. ಆಮೆನ್. ದೇವರನ್ನ ತಿಳಿದುಕೊಂಡವನು ಅದನ್ನ ಮಾಡಕ್ ಹೋಗಲ್ಲ. ಅವನೇನು ಮಾಡ್ತಾನೆ? ಕರ್ತನ ಅತ್ಯಧಿಕ ಬಲವನ್ನ, ಶಕ್ತಿಯನ್ನ ಹೊಂದಿಕೊಂಡವನಾಗಿ ಬಲಿಷ್ಠನನ್ನ ಮುರಿಲಿಕ್ಕಾಗಿ ಹೋಗ್ತಾನೆ. ಆಮೆನ್. ಹಾಲೆಲೂಯ, ಹಾಲೆಲೂಯ. ಇಸ್ರಾಯೇಲಿನ 12 ಲೀಡರ್ಸ್ಗಳನ್ನ ಕಳಿಸಿದಾಗ 12 ಜನನು ನೆಗೆಟಿವ್ ಹೇಳಿದ್ರು. 12 ಜನ ಏನ್ ಹೇಳಿದ್ರು? ಆಗೋದೇ ಇಲ್ಲ. ಅಲ್ಲಿ ಹೋಗಿ ಆಗೋದಿಲ್ಲ ನಮ್ಗೆ. ಹೇಗ್ ನೋಡ್ತೀರಿ, ಒಬ್ಬೊಬ್ರು ಎಷ್ಟೆಷ್ಟು ದೊಡ್ಡ ಜನ. ಅವ್ರು ಹೇಳಿದ ಮಾತು ಕೇಳಿದ್ರ? ಒಬ್ಬೊಬ್ರು ಎಷ್ಟೆಷ್ಟು ದೊಡ್ಡ ಆಳು. ನಾನು ಅವ್ರ ಮುಂದೆ ಸಣ್ಣದಾಗಿ ಕಾಣ್ತೀವಿ. 7 ಫೀಟ್, 7.5 ಫೀಟ್ ಇದ್ದಾರೆ. ಆಮೇಲೆ 6 ಫೀಟ್ ಇದ್ದಾರೆ. ಆಮೇಲೆ ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ. ದೇವರು ಒಮ್ಮೆ ಮಾತು ಕೊಟ್ರೆ ಎಲ್ಲವೂ ಸಾಧ್ಯ ದೇವರಿಗೆ. ದೇವರು ಹೇಳಿದ್ದಾನೆ, ನಿನ್ನ ದೇಶಕ್ಕೆ
ಅಂತ ಕಳಿಸಿಯೇ ಕಳಿಸಿದ್ದಾನೆ. ಇದು ನನ್ನ ದೇವರ ಶಕ್ತಿ. ದೇವರನ್ನ ತಿಳ್ಕೊಂಡವರು ನೆಗೆಟಿವ್ ಮಾತಾಡೋದಿಲ್ಲ. ದೇವರನ್ನ ತಿಳಿದುಕೊಂಡವರು ಬಲಿಷ್ಠರನ್ನ ಕಟ್ಲಿಕ್ಕಾಗಿ ಹೋಗ್ತಾರೆ. ಆಮೇಲೆ ಗೋಲಿಯಾತನು 39 ದಿನಗಳು ಕೂಗಿದ, 39 ದಿನಗಳು ಹೀಯಾಡಿಸಿದ, 39 ದಿನಗಳು ಕರ್ದ ಕರ್ದ ಕರ್ದ. ಸುನ್ನತಿ ಇಲ್ಲದವರಂದ, ಹಾಗಂದ ಹೀಗಂದ ಎಲ್ಲ ಅಂದ, ನಾಯಿಗಳೇ ಅಂದ. ಆಮೇಲೆ ಆಮೇಲೆ 39 ದಿನಕ್ಕೆ ಅಲ್ಲೊಬ್ಬ ದೇವರಿದ್ದಾನೆ. 40ನೇ ದಿನಕ್ಕೆ ದಾವಿದನನ್ನ ದೇವರು ಕಳಿಸಿದ. ನಿನ್ನ ಪರಿಸ್ಥಿತಿಗಳು ಇವತ್ತಿನವರೆಗೆ ಏನಾಯ್ತು ಬೇಡ. ನಿನ್ನ ಪರಿಸ್ಥಿತಿಗಳು ಈ ರಾತ್ರಿಯವರೆಗೆ ಹೇಗಿತ್ತು ಬೇಡ. ಈ ರಾತ್ರಿ ನಿನಗೊಬ್ಬ ದೇವರಿದ್ದಾನೆ. ಈ ರಾತ್ರಿ ನಿನ್ನನ್ನು ಬಿಡಿಸೋದಕ್ಕೆ ನನ್ನ ಯೇಸು ಇದ್ದಾನೆ. ಈ ರಾತ್ರಿ ನಿನ್ನ ಸಂಗಡ ಮಾತನಾಡೋದಕ್ಕೆ ನನ್ನ ಯೇಸು ಇದ್ದಾನೆ. ಈ ರಾತ್ರಿ ನಿನ್ನನ್ನು ಎಲ್ಲ ಬಲಿಷ್ಠರಿಂದ ಬಿಡಿಸೋದಕ್ಕೆ, ಬಲಿಷ್ಠರ ಮಾತುಗಳನ್ನು ತಪ್ಪಿಸೋದಕ್ಕೆ ನನ್ನ ದೇವರು ನಿನ್ನ ಸಂಗಡ ಇದ್ದಾರೆ. ಆ ಕರೆಗಳನ್ನು ತಟ್ಟಿ ದೇವರಿಗೆ ವಂದನೆ ಸಲ್ಲಿಸೋಣ. Hallelujah, hallelujah. Thank you Lord, hallelujah. 39 ದಿನಗಳು ಗೋಲಿಯಾತನಿಗಿದ್ರೆ ದೇವರ ಮಕ್ಕಳಿಗೆ 40ನೇ ದಿನ ಇದೆ. ಆಮೇಲೆ ಸೋತು ಹೋಗಬೇಡ್ರಿ, ಬಳಲಿ ಹೋಗಬೇಡ್ರಿ, ನಿಗ್ರಹಗೊಳ್ಳಬೇಡ್ರಿ. ಇವತ್ತು ನಿಮ್ಮ ನಾಲಿಗೆಯಿಂದ ಬಲಿಷ್ಠನನ್ನ ನೀವು ಕಟ್ಟಲಿಕ್ಕಾಗಿ ಹೋಗ್ತೀರಾ. ಕೊನೆಯದಾಗಿ ನಾವು ಅಲ್ಲಿ ಬರುವಾಗ, ನೀವು ಬಲಿಷ್ಠನನ್ನ ಕಟ್ಟುವಾಗ, ನಾಳೆ ಬೆಳಗಿನ ಜಾವ ದೇವರು ನಿನ್ನಲ್ಲಿ ಅದ್ಭುತ ಮಾಡ್ಲಿಕ್ಕಾಗಿ ಹೋಗ್ತಾರೆ. ನಾಳೆ ಬೆಳಗಿನ ಜಾವನಿನ ಗುರುತುಗಳನ್ನ ಕಾಣಲಿಕ್ಕಾಗಿ ಹೋಗ್ತೀರಾ. ಅತ್ಯಧಿಕ ಬಲವನ್ನು ನೀನು ಹೊಂದಿಕೊಂಡು, ಅತ್ಯಧಿಕವಾದ ಶಕ್ತಿಯನ್ನು ಹೊಂದಿಕೊಂಡು ಕರ್ತನ ಮುಂದೆ ನೀನು ನಿಲ್ಲುವಾಗ ಕರ್ತನು ನಿನಗೋಸ್ಕರ ಯುದ್ಧ ಮಾಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯಾಕೋಬನು ಹೋಗುವಾಗ ತನ್ನ ಅಣ್ಣನಾದ ಏಸಾವನಿಗೆ ಹೆದರಿ ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನ ಕೈಯಲ್ಲಿ ಏನಿಲ್ಲ, ಯಾರು ದುಡ್ಡು ಕೊಟ್ಟು ಕಳಿಸ್ಲಿಲ್ಲ, ಬಸ್ ಚಾರ್ಜಿಗೂ ಕೊಡ್ಲಿಲ್ಲ. ಆಮೇಲೆ ಬಸ್ ಚಾರ್ಜಿಗೂ ಕೊಡ್ಲಿಲ್ಲ. ಅವನ ಹತ್ರ ಇದ್ದದೊಂದು ಕೋಲು, ನಾಯಿಗೆ ಬಂದ್ರೆ ಹೊಡಿಲಿ. ಯಾರಿಗೆ ಗೊತ್ತು, ನಾಯಿ ಬರ್ಬೋದು, ಕರಡಿ ಬರ್ಬೋದು, ಅದು ಬರ್ಬೋದು, ಇದು ಬರ್ಬೋದು ಅಂತ. ಅಂದ್ರೆ ನಮ್ಮ ಮಕ್ಕಳು ನೋಡ್ರಿ ಆಚೆ ಹೋಗುವಾಗ ಒಂದು ಕೋಲ್ ಇಟ್ಕೊಂಡು ಹೋಗ್ತಾರೆ ಹೆದರ್ಕೊಂಡು. ಅವನ ಹತ್ರ ಒಂದು ಕೋಲ್ ಇತ್ತು. ಯಾಕೋಬನ ಹತ್ರ ಏನಿತ್ತು? ಕೋಲ್ ಇತ್ತು. ಆದ್ರೆ ಅವನು ಹೋದ ಕಡೆಯಲ್ಲ ದೇವರ ವಾಗ್ದಾನ ಅವನ ಸಂಗಡ ಇದ್ದಿದ್ರಿಂದ, ದೇವರ ಅಭಿಷೇಕ ಅವನ ಜೊತೆ ಇದ್ದದರಿಂದ ಅವನು ಹೇಗೆ ಬಂದ? 2 ಪಾಳೆಯಕ್ಕೆ ಒಡೆಯನಾಗಿ ಹಿಂತಿರುಗಿ ಬಂದ. ಇವತ್ತು ಏನಿಲ್ಲದವರಾಗಿ ನೀವು ಕೂತಿದ್ದೀರಾ, ಏನಿಲ್ಲದವರಾಗಿ ಚಿಂತೆ ಪಡ್ತಾ ಇದ್ದೀರಾ, ಏನಿಲ್ಲದವರಾಗಿ ವ್ಯಥೆ ಪಡ್ತಾ ಇದ್ದೀರಾ. ಆದರೆ ದೇವರು ನಿನ್ನ ಕೈಯನ್ನು, ಬರಿಗೈಯನ್ನು ನೋಡಿದ್ದಾನೆ. ದೇವರು ಈ ರಾತ್ರಿ ಹೇಳ್ತಾ ಇದ್ದಾನೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಏನಿಲ್ಲ ಅಂತ ಹೇಳ್ಬೇಡ. ಇಗೋ ಈ ರಾತ್ರಿಯ ಪ್ರಾರ್ಥನೆಗೆ ಹೇಗೆ ಬರಿಗೈಯಲ್ಲಿ ಬಂದಿದ್ದೀಯೋ, ಆದರೆ ಹೋಗುವಾಗ ನೀನು ಬರಿಗೈಯಲ್ಲಿ ಹೋಗೋದೇ ಇಲ್ಲ. ನಿನ್ನನ್ನ ವಿಶೇಷವಾದ ಆಶೀರ್ವಾದದೊಂದಿಗೆ ನಾನು ಕಳಿಸ್ತೇನೆ ಅನ್ನೋದಾಗಿ ನನ್ನ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದವನ್ನು ತೆಗೆದುಕೊಂಡು ನೀವು ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಹೋದ್ರೆ, ಒಂದೊಂದು ಅಧ್ಯಾಯವನ್ನು ಓದುವಾಗ ನಿಮ್ಮ ದೇಹದಲ್ಲಿ ಕಾಡುಕೋಣದ ಬಲ ಬರುತ್ತೆ. ಓದದೆ ಇರೋದ್ರಿಂದಲೇ ನೀವು ಸೋತು ಹೋದವರಾಗಿದ್ದೀರಿ. ಓದಬೇಕು. ಆ ಓದುವಾಗ ಎಲ್ಲ ಬಿಡ್ರಿ, ವಿಮೋಚನಾ ಕಾಂಡಕ್ಕೆ ಬನ್ರಿ. ದೇವರು 9 ಅದ್ಭುತಗಳನ್ನ ಮಾಡುವಾಗ ನಾನು ಎಣಿಸ್ಕೊಂಡೆ, ಪಾಪ ಮೋಶೆ ಅಂತ. ಆಮೇಲೆ ಮೋಶೆ ಪಾಪ, ದೇವ್ರು ಹೇಳ್ದಂಗೆ ಕೇಳ್ತಾನೆ. ನಾವಾಗಿದ್ರೆ 1 ಸಲ ಹೋಗಿ, 2 ಸಲ ಹೋಗಿ, 3ನೇ ಸಲ ದೇವರೇ ನಿಂಗೇನು ಕೆಲಸ ಇಲ್ವಾ? ಆಮೇಲೆ ನಾವು ದೇವರಿಗೆ ಟಾರ್ಚ್ ಹಿಡಿಯೋರು ಸಾಧಾರಣ ಕೇಳೋದಿಲ್ಲ ನಾವು. ಆಮೇಲೆ ನಮ್ಮ ಬುದ್ಧಿಯೇ ಅಂಥದ್ದು. ಆದರೆ ಮೋಶೆ ನೋಡಿ, ದೇವ್ರು ಹೇಳ್ತಾನೆ, ದೇವ್ರ ಮಾತು ಕಟ್ಕೊಂಡಲ್ಲ ಹೋದ್ರೆ ಬರೋದನ್ನ ಬಯಸ್ಕೊಂಡು ಹೋಗ್ತಾನೆ. ಆಮೇಲೆ ಹೇಳ್ತಾನೆ, ಬಿಡ್ತಾನೆ ಬರೋಹನ. ಆದ್ರೆ ದೇವ್ರು ಏನ್ ಮಾಡ್ತಾನೆ? ಮೋಶೆಯನ್ನ ಕಳಿಸಿದ್ದು ದೇವರೇ, ಫರೋಹನನ ಮನಸ್ಸನ್ನ ಕಠಿಣಪಡಿಸಿದ್ದು ದೇವರೇ. ಎಷ್ಟು ಜನರಿಗೆ ಗೊತ್ತಿದೆ? ಮೋಶೆಯನ್ನ ಕಳಿಸಿದ್ದು ದೇವರೇ, ಫರೋಹನನ್ನ ಕಠಿಣಪಡಿಸಿದ್ದು ದೇವರೇ. ನಿನ್ನ ಸೋಲಿಗೂ ಕೆಲವು ಕಾರಣ ಇದೆ. ನಿನ್ನ ಬಾಯಿಂದಲೇ ಬಲಿಷ್ಠನನ್ನ ಕಟ್ಟಿ ಹಾಕೋದಕ್ಕೂ ದೇವರು
ಏನಂದ ಹೇಳ್ರಿ ನೋಡೋಣ. ಏನಂದ? ಏನು ಅಂದಿಲ್ಲ. ಅದು ಆವತ್ತು ಓದೋದು ನೆನಪತ್ತ. ಈಗ ಅದು ಓದೋದು ಯಾವಾಗಲೂ ಈಗ ನೆನಪತ್ತ, ನೆನಪಾಗುತ್ತೆ. ಅದು ಒಳ್ಳೆಯ ಶಬ್ದ. ಯಾಕೆಂದ್ರೆ ಮೋಶೆಗೆ ಬೇಜಾರಾದಂತ ಸಂಗತಿ. ಏನು ಬೇಜಾರಾಯ್ತು? ಫರೋಹನು ಹೇಳ್ತಾನೆ, ನೋಡು, ಇನ್ಮೇಲೆ ನೀನು ಇಲ್ಲಿ ಆಸ್ಥಾನಕ್ಕೆ ಬರ್ಲಿಕ್ಕಿಲ್ಲ, ಬಂದ್ರೆ ಮರಣ ದಂಡನೆ. ಒಂದು 60 ಸಲ ಹೇಳಿದ್ರು ಅದು ನಡೀತದೆ. ಬಂದ್ರೆ ಆದ್ರೂ ದೇವರು ಹೇಳ್ತಾನೆ, ಈಗ ಲಾಸ್ಟ್ ಸಲ ಹೋಗು. ಆಮೇಲೆ 100% ಅಲ್ಲ, 1000% ನಾನು ಹೇಳ್ತೀನಿ, ಒಂದು ವೇಳೆ ಆ ಜಾಗದಲ್ಲಿ ನೀವು ಇದ್ದಿದ್ರೆ ಹೋಗ್ತಾ ಇದ್ದೀವಾ? ನೀವೇ ಹೇಳ್ತಿಲ್ಲ. ಅವರಿಬ್ರು ಹೋಗ್ತಾರಂತೆ. ಬರೀ ಸುಳ್ಳು ಹೇಳೋದು, ಅವ್ರು ಹೋಗಲ್ಲ. ಅಲ್ಲಿ ದೇವ್ರು ಹೇಳ್ತಾನೆ ಹೋಗು ಅಂತ ಹೇಳ್ತಾನೆ. ಅಲ್ಲಿ ಹೋದ್ರೆ ಅವ್ನು ಬೈತಾನೆ. ಕೊನೆಯ 9 ಉಪದ್ರಗಳು ಬರುವವರೆಗೂ ಮೋಶೆ ಹೋಗಿದ್ದಾನೆ. ಆಮೇಲೆ ಅದಕ್ಕೆ ನಿಮ್ಗೆ ಹೇಳೋದು, ಕೆಲವೊಂದು ಉಪದ್ರಗಳು ಬಂದಾಗ ಕಡೆ ಮಾತು ಎಚ್ಚರವಾಗಿರ್ರಿ. ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೋ ಗೊತ್ತಿಲ್ಲ, ಅಷ್ಟ್ರೊಳಗೆ ಸರಿಪಡಿಸ್ಕೊಳ್ರಿ. ಅಷ್ಟ್ರೊಳಗೆ ಸರಿಪಡಿಸ್ಕೊಳ್ರಿ. ಕಡೆ ಮಾತೆಂದರೆ ಸರಿಪಡಿಸ್ಕೊಳ್ರಿ. ಅಲ್ಲಿ ಹೋದಾಗ ಏನಾಯ್ತು? ಕಡೆಯ ಮಾತು ಫರೋಹನನ ಹೇಳ್ತಾನೆ, ನಿನ್ನ ಮುಖ ನನಗೆ ತೋರಿಸ್ಬೇಡ. ಅಭಿಷಕ್ತನಿಗೆ ಹೇಳಿದ್ದು, ಅಭಿಷಕ್ತ ದೇವದಾಸನಿಗೆ ಹೇಳಿದ್ದು, ನಿನ್ನ ಮುಖ ನನಗೆ ತೋರಿಸ್ಬೇಡ, ಇಲ್ಲಿಂದ ಹೊರಟು ಹೋಗು. ನೆಕ್ಸ್ಟ್ ಟೈಮ್ ಏನಾದ್ರೂ ಬಂದೆ ಅಂದ್ರೆ ಮರಣ ದಂಡನೆ. ಆ ರಾತ್ರಿ ದೇವರು ಸಂಹಾರ ದೂತನನ್ನ ಐಗುಪ್ತದಲ್ಲಿ ಕಳಿಸಿಕೊಟ್ರು. ಎಲ್ರಿಗೂ ಗೊತ್ತಿರುವ ವಿಷಯ. ಇಸ್ರಾಯೇಲರಿಗೆ ಏನೂ ಆಗ್ಲಿಲ್ಲ. ಇಸ್ರಾಯೇಲರಿಗೆ ಕೆಲವರು ಹೇಳ್ತಾರೆ, ಇಸ್ರಾಯೇಲ್ ಅಂದ್ರೆ ಯಾರು? ಇಸ್ರಾಯೇಲ್ ಅಂದ್ರೆ ಯಾರು? ದೇವರ ಮಕ್ಕಳು. ದೇವರು ಕರ್ಕೊಂಡ, ದೇವರು ಪ್ರೀತಿಸಿ, ದೇವರು ಅವರನ್ನ ತನ್ನ ಸ್ವಂತ ಸಖಿಯ ಪ್ರಜೆಯನ್ನಾಗಿ ಆರಿಸಿಕೊಂಡಂತ ಇಸ್ರಾಯೇಲ್ ದೇವರ ಮಕ್ಕಳು. ಅವರ ಪಾಳೆಯದಲ್ಲಿ ಯಾರು ಸಾಯಲಿಲ್ಲ. ಐಗುಪ್ತದ ಪಾಳೆಯದಲ್ಲಿ ಫರೋಹನನಿಂದ ಹಿಡಿದು ಬಂದಿ ಖಾನೆಯಲ್ಲಿ ಕೆಲಸ ಮಾಡುವಂತಹ ಕೂಲಿ ಆಳುಗಳ ಸಮೇತ ಯಾರ್ಯಾರಿಗೆ ಪ್ರಥಮ ಗಂಡು ಮಗು ಇದೆಯೋ ಎಲ್ಲರನ್ನ ದೇವರು ಸಂಹರಿಸ್ತಾ ಬಂದ. ಅದಕ್ಕೆ ಒಂದು ಮಾತಿರ್ತದೆ, ದೇವರು ಮಕ್ಕಳನ್ನ ಮುಟ್ಟುವವರಿಗೆ 9 ಪದ್ರ ಬರುತ್ತೆ. ಅಷ್ಟರೊಳಗೆ ಸರಿ ಹೋದ್ರೆ ಹೋಯ್ತು. ಆಮೇಲೆ ಕೊನೆಯದಾಗಿ ಏನಾದ್ರೂ ಕಳ್ಕೊಳ್ತಾರೆ. ದೇವರ ಮಕ್ಕಳನ್ನು ಮುಟ್ಟುವುದಂದ್ರೆ ಸಾಮಾನ್ಯ ಅಲ್ಲ. ಮುಟ್ಟಕ್ಕೆ ಟಚ್ ಮಾಡಕ್ಕೆ ಯಾರಿಗಾಗಲ್ಲ. ಕಾರಣ ನಿನ್ನನ್ನ ಮುಟ್ಟಿದ್ರೆ ಯೇಸುವಿನ ಕಣ್ಣು ಗುಡ್ಡೆಯನ್ನ ಮುಟ್ಟಿದ ಹಾಗೆ. ಯಾವ ವ್ಯಕ್ತಿ ಕಣ್ಣನ್ನ ಮುಟ್ಟಕ್ ಬಿಡೋದಿಲ್ಲ. ದೇಹದ ಯಾವ ಅಂಗವಾದ್ರೂ ಮುಟ್ಟಬಹುದು, ಕಣ್ಣಿಗೆ ಕೈ ಹಾಕಕ್ಕಾಗಲ್ಲ. ನಿನ್ನ ಮುಟ್ಟಿದಾದ್ರೆ ಯೇಸುವಿನ ಕಣ್ಣಿಗೆ ಕೈ ಹಾಕಿದ ಹಾಗೆ. ಇವತ್ತು ಯಾರಾದ್ರೂ ನಿನ್ನನ್ನು ಮುಟ್ಟಿದವರಿದ್ರೆ, ಯಾರಾದ್ರೂ ನಿನಗೆ ನಿಂದಿಸಿದವರಿದ್ರೆ, ಯಾರಾದ್ರೂ ನಿನಗೆ ಅವಮಾನ ಮಾಡಿದವರಿದ್ರೆ, ಯಾರಾದ್ರೂ ನಿನ್ನ ಹಣೆ ಬರ ಬರ್ದು ಇವ್ರ ಮೇಲ್ ಬರಲ್ಲ ಅಂತ ಹೇಳಿದವರಿದ್ರೆ, ಈ ರಾತ್ರಿಯ ವೇಳೆಯಲ್ಲಿ ಕೂಗಿ ಹೇಳ್ತೇನೆ, ದೇವರು ಈ ರಾತ್ರಿ ಅವರ ಸಂಗಡ ಸ್ಪರ್ಶ ಮಾಡ್ಲಿಕ್ಕಾಗಿ ಹೋಗ್ತಾನೆ. ದೇವರು ಈ ರಾತ್ರಿ ಅವರ ಸಂಗಡ ಮಾತನಾಡೋದಕ್ಕಾಗಿ ಹೋಗ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲರನ್ನ ಕರ್ಕೊಂಡು ಬಂದು, ಆಮೆನ್. ದೇವರು ಇಸ್ರಾಯೇಲರನ್ನೇ ಇವತ್ತು ನಾವು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ದೇವರು ಸಾಮಾನ್ಯವಾದ ಆಶೀರ್ವಾದ ಅಲ್ಲ, ಅದು ಬಹಳ ಬೆಲೆ ಬಾಳುವಂತಹ ಆಶೀರ್ವಾದ. ಸೊ ಆದಿಕಾಂಡ 12ನೇ ಅಧ್ಯಾಯದ 2ನೇ ವಾಕ್ಯ. ಆದಿಕಾಂಡ 12ನೇ ಅಧ್ಯಾಯದ 2ನೇ ವಾಕ್ಯ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಿಸುವವರನ್ನ ಹರಿಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ. ನೋಡ್ರಿ ಕರಗಳನ್ನ ತಂದಿ ಸಂತೋಷ ಪಡ್ರಿ. ನಿನಗೆ ಹೇಳ್ತಾ ಇರೋದು, ಪಕ್ಕ ಮನೆಯವರಿಗೆ ಹೇಳ್ತಾ ಇಲ್ಲ, ದೇವರು ನಿನಗೆ ಹೇಳ್ತಾ ಇರೋದು. ಅಬ್ರಹಾಮನಿಗೆ ಹೇಳಿದಾದ್ರೆ ನಿನಗೆ ಹೇಳ್ತಾ ಇರೋದು. ಏನ್ ಹೇಳಿದ? ಮೊದಲನೇ ವಾಕ್ಯ ಓದ್ರಿ. ನೀನು ಆಶೀರ್ವಾದ
ಸಾಧಾರಣ ಎಲ್ಲರಿಗೂ ಗೊತ್ತಿದೆ. ಆಮೆನ್. ಹಲ್ಲೆಲೂಯಾ. ನೀವು ಹಲ್ಲೆಲೂಯಾ ಹೇಳೋದೇ ಇಲ್ಲ ಬಿಡ್ರಿ, ನೀವು ಹೇಳಲ್ಲ. ನೀವು ಸೋತು ಹೋದ ಜನಾಂಗದವ್ರ ತರ ಇದ್ವಿ. ನಾನು ಸೋತು ಹೋದ ಜನಾಂಗ ಅಲ್ಲ. ಬೆಳಿಗ್ಗೆವರೆಗೂ ಸಂದೇಶ ಕೊಟ್ಟರು ಇದೇ ಸೌಂಡಲ್ಲಿ ಸಂದೇಶ ಹೋಗುತ್ತೆ. ಕಾರಣ ನಾನು ಸೋತು ಹೋದದ್ದಲ್ಲ, ಕ್ರಿಸ್ತೇಶುವಿನ ನಾಮದಲ್ಲಿ ಜಯವನ್ನು ಹೊಂದಿರೋದು. ಆಮೆನ್. ಜಯ ಹೊಂದಿರೋರು ಯಾರಾದ್ರೂ ಇದ್ದೀರಾ? ಜಯ ಹೊಂದಿದವರು ಯಾರಾದ್ರೂ ಇದ್ದೀರಾ? ಅಭಿಷೇಕ ಉಳ್ಳವರು ಯಾರಾದ್ರೂ ಇದ್ದೀರಾ? ದೇವರ ಅಭಿಷೇಕ ನಿನ್ನ ಮೇಲೆ ಇರುವಾಗ ನಿನ್ನ ಹೆಸರು ಪ್ರಖ್ಯಾತಿಗೆ ಬರುತ್ತೆ. ನೀನೊಂದು ಟೀ ಮಾರಿದ್ರು ನಿನ್ನ ಹೆಸರು ಪ್ರಖ್ಯಾತಿ ಬರುತ್ತೆ. ನೀನೊಂದು ಮೀನು ಮಾರಿದ್ರು ನಿನ್ನ ಹೆಸರು ಪ್ರಖ್ಯಾತಿ ಬರುತ್ತೆ. ಕಾರಣ ಏನು ಗೊತ್ತಾ? ಅದು ಮನುಷ್ಯರು ಹೇಳಿದ್ದಲ್ಲ. ನನ್ನ ದೇವರು ಆಕಾಶ ಭೂಮಿಗಳನ್ನು ಉಂಟು ಮಾಡಿದ ದೇವರು, ಸರ್ವಶಕ್ತನಾದ ದೇವರು. ನಮಗೆ ನಾವು ಹುಟ್ಟುವ ಮೊದಲೇ ನಮಗೆ ವಾಗ್ದಾನ ಮಾಡಿದ್ದಾನೆ. ಇಗೋ ನೀನಿರುವ ಪ್ರದೇಶದಲ್ಲಿ, ನೀನು ಮಾಡುವ ಕಾರ್ಯದಲ್ಲಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ಹಲ್ಲೆಲೂಯಾ. ಮುಂದೆ ನೀನು ಆಶೀರ್ವಾದ ನಿಧಿಯಾಗುವೆ. ನೀನೇನಾಗುವೆ? ಆಶೀರ್ವಾದ. ಆಯ್ತು, ಅದು ನಿಧಿ ಅಂದ್ರೆ ಏನು? ಇದೆಲ್ಲ ವಾಕ್ಯ ಅರ್ಥ ಗೊತ್ತಿದ್ರೆ ನಿಮ್ಗೆ ವಾಕ್ಯ ಒಳಗೆ ಹೋಗೋದು. ನಿಧಿ ಸಿಕ್ಕಿತ್ತಂತಾರೆ. ಓ, ಆ ಸಿಸ್ಟ್ರಿಗೆ ನಿಧಿ ಸಿಕ್ಕಿತ್ತಂತೆ. ನಿಧಿ ಅಂದ್ರೆ ಏನು? ನಿಧಿ ಅಂದ್ರೆ ಏನು? ನಿಧಿ ಅಂದ್ರೆ ಭೂಮಿಯನ್ನ ಅಗಿಯುವಾಗ ಅಥವಾ ಭೂಮಿಯನ್ನ ಏನಾದ್ರೂ ಮಾಡುವಾಗ ಕೆಲವೊಮ್ಮೆ ಚಿನ್ನ, ವಜ್ರ, ವೈಡೂರ್ಯ, ಸ್ವಲ್ಪ ಬಂಗಾರ ಏನೋ ಸಿಕ್ಕಿರುತ್ತೆ. ಅದರಿಂದ ಅವ್ರು ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು, ದೊಡ್ಡ ಶ್ರೀಮಂತರಾಗಿ ಬಿಡ್ತಾರೆ. ಆಮೇಲೆ ಯಾರಾದ್ರೂ ಶ್ರೀಮಂತರಾದಾಗ ಕೇಳ್ತಾರೆ, ಅವರಿಗಿಂತ ನಿಧಿ ಸಿಕ್ಕಿತಾ ಅಂತ ಕೇಳ್ತಾರೆ. ಮಾತಿಗಾದ್ರು ಊರಿನ ಮಾತಿನ ಪ್ರಕಾರ ಕೇಳ್ತಾರೆ. ಇವತ್ತು ದೇವರು ನಿನ್ನನ್ನ ಯಾವ ನಿಧಿ ಮಾಡಿದ್ದಾರೆ? ಅಲ್ಲಿ ಕೂತದ್ ನೋಡಿದ್ರೆ ಆಶೀರ್ವಾದದ ನಿಧಿ ಕೂತಂಗುಂಟ ನೋಡ್ರಿ. ನೀವು ಕೂತಿದ್ ನೋಡ್ರಿ, ಕೂತಿದ್ ನೋಡ್ರಿ. ಇನ್ನೇನು ಬೆಳಗ್ಗೆ ಆದ್ರೆ ಆಕಾಶ ನನ್ನ ತಲೆ ಮೇಲೆ ಬೀಳುತ್ತೆ, ಭೂಮಿ ಬಾಯಿ ತೆರೆಯುತ್ತೆ, ನಾನೀಗ ನೈಟ್ ಪ್ರೇಯರ್ ಮುಗಿಸಿ ಎಲ್ಲೋ ಹೋಗೋದು ಅನ್ನುವ ರೀತಿಯಲ್ಲಿ ಕೂತ್ಕೊಂಡಿದ್ದೇನೆ. ಆಮೇಲೆ ಕರ್ತನು ಹೇಳಿದಾನೆ, ನನ್ನನ್ನು ನಂಬ್ರಿ, ಕಷ್ಟಗಳುಂಟು, ಸಂಕಟಗಳುಂಟು, ನಾನು ಜಯಿಸಿದ್ದೇನೆ, ನೀವು ಜಯಿಸಕ್ಕಾಗಲ್ಲ. ನೀವು ಜಯಿಸಕ್ಕಾಗಲ್ಲ, ಜಯಿಸ್ತೀರಾ. ಅಭಿಷೇಕ ಉಳ್ಳವರು ಜಯಿಸ್ತೀರಾ. ಅಭಿಷೇಕ ಉಳ್ಳವರು ಅದನ್ನು ಎದುರಿಸ್ತೀರಾ. ಅಭಿಷೇಕ ಉಳ್ಳವರು ಪ್ರತಿದಿನ ಯುದ್ಧ ಮಾಡ್ತೀರಾ. ಮುಗಿದು ಹೋಗೋದಲ್ಲ. ಕ್ರಿಸ್ತಿಯ ಜೀವಿತ ನಮಗೆಲ್ಲ ಬಂತು, ಇನ್ನು ನಾನುಂಟು, ನನ್ನ ಗಂಡ, ಮನೆ ಮಕ್ಕಳು ಉಂಟು. ನೋ, ಇವತ್ತು ಯುದ್ಧ ಮುಗೀತು, ನಾಳೆ ಹೊಸ ಯುದ್ಧ. ಹೊಸ ಯುದ್ಧ. ನಾಳೆ ಯುದ್ಧ ಮುಗೀತು, ನಾಳೆ ಇನ್ನೊಂದು ಯುದ್ಧ. ಒಂದು ದಿನ ರೋಗ, ಒಂದು ದಿನ ಸಾಲ, ಒಂದು ದಿನ ಮಕ್ಕಳ ವಿಷಯ, ಒಂದು ದಿನ ಮನೆ ವಿಷಯ, ಒಂದು ದಿನ ಫೈನಾನ್ಸ್ ವಿಷಯ, ಒಂದು ದಿನ ವಿರೋಧಿಗಳ ವಿಷಯ, ಒಂದು ದಿನ ನಿನ್ನನ್ನು ಹೀಯಾಳಿಸಲಿಕ್ಕೆ ಬರುವಂತ ಗೋಲ್ಯಾತ ಶಕ್ತಿಗಳ ವಿಷಯ. ಆದರೂ ನನ್ನ ದೇವರು ಬಿಡೋದಿಲ್ಲ. ಆ ಕಷ್ಟಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಶೋಧನೆಯ ಮಧ್ಯದಲ್ಲಿ ದೇವರು ನಿನ್ನ ಸಂಗಡ ಇಟ್ಟು ನೆರಳಿನಂತೆ ತನ್ನ ಕಣ್ಣಲ್ಲಿ ಒಪ್ಪಾಗಿ ನಿನ್ನ ದೇವರು ಕಾಪಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ದೇವರನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಪ್ರಸಂಗಿಯಲ್ಲಿ ಮಾತಾಡ್ತಾರೆ, ಎತ್ತು ಗೋದಲಿಯನ್ನ ಗೊತ್ತಿದೆ ಅಂತ ಎತ್ತಿಗೆ. ಆಮೇಲೆ ಆನೆಗೆ ದಣಿಯ ಬಗ್ಗೆ ಗೊತ್ತಿದೆ, ದಣಿಗೆ ಭಯ ಪಡ್ತಾನಂತೆ. ನನಗೆ ಯಾಕೆ ದೇವರನ್ನ ತಿಳ್ಕೊಳ್ಳಿ ಅಂತ ಹೇಳೋದಂದ್ರೆ, ದೇವರನ್ನ ತಿಳ್ಕೊಂಡವರು ಪದೇ ಪದೇ ರಾಂಗ್ ವೇ ಹೋಗುವುದಿಲ್ಲ. ಒಂದ್ಸಲ ಎರಡು ಸಲ ಯಾವತ್ತೋ ಆಗಿದ್ರೆ ನಿಜವಾಗಿ ದೇವರ ಹತ್ರ ಕ್ಷಮೆ ಕೇಳಿ ನಾವು ದೇವರನ್ನ ಪ್ರೀತಿ ಮಾಡ್ಬೋದು. ಆದ್ರೆ ದೇವರನ್ನ ನಿಜವಾಗಿ ನಾವು ಅರ್ಥ ಮಾಡ್ಕೊಂಡು ಆ ಪ್ರೀತಿಯ ಧಾರೆ ನಮ್ಮ ಒಳಗಡೆ ಹರಿತಾ ಇದ್ರೆ ನೋಡ್ರಿ, ಒಂದು ದಣಿ ಹತ್ರ ಕೆಲಸ ಮಾಡಿದ್ರೆ 1 ನಿಮಿಷನೂ ಲೇಟ್ ಹೋಗಲ್ಲ. ಆಮೇಲೆ ಇಲ್ಲಿ ಫ್ಯಾಕ್ಟ್ರಿಗೆ ಹೋಗೋರಿದ್ದಾರೆ, ಬೆಳಿಗ್ಗೆ ಅವ್ರು ಓಡೋದು ನೋಡ್ಬೇಕು. ಓಡ್ತಾರೆ, ಬುದ್ಧಿ ಕಟ್ಕೊಳ್ತಾರೆ, ಬಿದ್ರೆ ಅವ್ರು ನಲ್ಲು ಸಿಗಲ್ಲ. ಬಸ್ ಬಂದಿರುತ್ತೆ, ಅವನು ಹಾರ್ನ್ ಹಾಕ್ತಾನೆ. ಬಸ್ ಅವ್ರಿಗೆ ಹೋಗ್ಲಿಕ್ಕೆ ವ್ಯಾನ್, ಬಸ್ಸು ಫೆಸಿಲಿಟಿ ಇರುತ್ತೆ. ಅವ್ರು ಬಂದಷ್ಟು ಟೈಮಲ್ಲಿ ತರ್ತಾನೆ, ಬಂದು ಬ್ಯಾಗ್ ಅಂತಾನೆ. ಅಷ್ಟರ ಒಳಗಡೆ ಹೋಗ್ಬೇಕು, ಇಲ್ಲ ಅಂದ್ರೆ ವ್ಯಾನ್ ಅಲ್ಲಿ ಇದ್ದವರೆಲ್ಲ ನೋಡ್ತಾರೆ, ಇವ್ರು ಓಡ್ತಾ ಇರ್ತಾರೆ.
ಈಗ ಕಳ್ಳರಂತ ಗೊತ್ತಾಗಿದೆ. ಇವರು ಕಳ್ಳರು, ಇವರು 11 ಗಂಟೆ ಬಂದು 9:30 ಹಾಕಿ ಸೈನ್ ಹಾಕ್ತಾರೆ ಗೊತ್ತಾಗಿದೆ ಎಲ್ರಿಗೆ. ಅದಕ್ಕೆ ಬಯೋಮೆಟ್ರಿಕ್ಸ್ ಹೋಗ ಕೈ ಬೆರಳು ಒತ್ತಿದ. ನೀನು ಎಷ್ಟೇ ಗಂಟೆಗೆ ಹೋಗು, 1 ನಿಮಿಷ ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ಪ್ರಿಂಟ್ ಆಗಿ ಅವ್ರಿಗೆ ಕಳಿಸುತ್ತೆ. ಅದಕ್ಕೆ ಇವನು ಏನ್ ಮಾಡ್ತಾನೆ, ಗೌರ್ಮೆಂಟು ಏನ್ ಮಾಡ್ತಾನೆ, ತಿಂಡಿ ಮಾಡಿದ್ರು ಚಿಂತೆ ಇಲ್ಲ, ಹೋಟ್ಲಲ್ಲಿ ತಿಂತೀನಿ ಅಲ್ಲಿ ಲೇಟ್ ತೋರಿಸುತ್ತೆ, ಓಡ್ತಾರೆ ಓಡ್ತಾರೆ ಓಡ್ತಾರೆ. ಆಲಯದಲ್ಲಿ 10 ಗಂಟೆ ಪ್ರೇಯರ್ ಅಂದ್ರೆ ಅಲ್ಲ ಹಾಡ್ಕೊಂಡು 10:30 ಕೊಡ್ತಾರೆ. ಎಷ್ಟು ಗಂಟೆ ಪ್ರೇಯರು? 10 ಗಂಟೆಗೆ, 8 ಗಂಟೆಗೆ, 9 ಗಂಟೆಗೆ. ಕೆಲವು ಆಲಯಗಳಲ್ಲಿ ಪ್ರೇಯರ್ ಇದ್ರೆ ನಮ್ಮ ಜನ ಅಲ್ಲ ಆಡ್ಕೊಂಡು ಹದಿನವರಿಗೆ ಆರಾಮು. ಯಾಕೆ? ದೇವರನ್ನೇ ತಿಳ್ಕೊಂಡಿಲ್ಲ. ಅವ್ರು ಎಣಿಸಿದ್ದಾರೆ ಅಟೆಂಡೆನ್ಸ್ ಹಾಕಿ ಬರೋದು. ಏನಾಗ್ತದೆ? ನಮ್ಮ ಮಕ್ಕಳಿಗೆ ಹುಷಾರಿಲ್ಲದಾಗ ನಾವು ಶಾಲೆಗೆ ಹೋಗುವಾಗ ಹೇಳ್ತೀವಿ, ಬೆಳಿಗ್ಗೆ ಹೋಗಿ ಅಟೆಂಡೆನ್ಸ್ ಹಾಕು, 10 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತೇವೆ. ಹೇಳಿದ್ದೀರಾ ನೀವು? ಹೇಳಿದ್ದೀರಾ? ಹೋಗಿ ಅಟೆಂಡೆನ್ಸ್ ಹಾಕು, ಅಷ್ಟರೊಳಗೆ ಅಪ್ಪ ನಾನು ಬಂದಿರ್ತೀನಿ. ಆಮೇಲೆ ಈ ಮಗು ಅಟೆಂಡೆನ್ಸ್ ಕರೆಯುವಾಗಲೂ ಇದ್ರ ಮೈಂಡ್ ಎಲ್ಲ ಹೊರಗಡೆ, ಅಮ್ಮ ಬಂದಾಳೆ, ಆಮೇಲೆ ಅಮ್ಮ ಹೊರಗೆ ಬಿದ್ದಿದ್ದಾಳೆ. ಯೋಚಿಸಿ, ಪ್ರತಿಯೊಬ್ಬರಿಗೆ ಭಯ ಪಡ್ತಾರೆ. ಆದರೆ ನಮ್ಮನ್ನ ಕರೆದು ಆಶೀರ್ವಾದದ ನಿಧಿಯಾಗಿ ಮಾಡಿದ ದೇವರು, ಆಶೀರ್ವಾದವನ್ನು ನಮಗೆ ಕೊಟ್ಟಂತಹ ದೇವರು, ಆಶೀರ್ವಾದವನ್ನ ನಾವು ಯಾರಿಗೆ ಆಶೀರ್ವಾದ ಮಾಡ್ತೀವಿ ಅವರಿಗೆಲ್ಲ ಆಶೀರ್ವಾದ ಅಂತೆ. 1 2 ಆಮೇಲೆ ನೀವು ನಿಧಿಗಳು, ನೀವು ಹೋದ ಮನೆಯಲ್ಲಿ ಆಶೀರ್ವಾದ ಆಗುತ್ತೆ, ನೀವು ಹೋದಂತ ದಣಿಗೆ ಆಶೀರ್ವಾದ ಆಗುತ್ತೆ. ಯಾಕೋಬನು ಹೋದ್ರಿಂದ ಅವನ ಮಾವ ಲಾಭಾನನಿಗೆ ಬಹಳ ಲಾಭ ಆಯ್ತು ಕುರಿಗಳಿಂದ. ಆಮೇಲೆ ನೀವು ಆಶೀರ್ವಾದದ ನಿಧಿಗಳು. ಮಕ್ಕಳಲ್ಲಿ ಒಬ್ರಿಗಾದ್ರೂ ಹೇಳ್ರಿ ನೀವು ಆಶೀರ್ವಾದದ ನಿಧಿ ಅಂತ. ಖುಷಿಯಲ್ಲಿ ಹೇಳಿ, ಸಂತೋಷದಲ್ಲಿ ಹೇಳಿ, ಖುಷಿಯಲ್ಲಿ 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 ನೀವು ಆಶೀರ್ವಾದದ ನಿಧಿ ನಿಧಿ ನಿಧಿ. ನಿಮ್ಮನ್ನು ನೋಡಿದ್ರೆ ಸಾಕು, ನಿಮ್ಮನ್ನು ನೋಡಿದ್ರೆ ಸಾಕು, ಚಿನ್ನ ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠ. ಆಮೇಲೆ ನಿಧಿ ಅಂದ್ರೆ ಏನಿರುತ್ತೆ? ಚಿನ್ನ ಬೆಳ್ಳಿ ವಜ್ರ ಬಂಗಾರಗಳಿರುತ್ತೆ. ನಿಮ್ಮ ಒಳಗಡೆ ಏನಿದೆ? ವಾಕ್ಯ ಎಂಬ ಬೆಳ್ಳಿ ಇದೆ, ವಾಕ್ಯ ಎಂಬ ಬಂಗಾರವಿದೆ, ಅಭಿಷೇಕ ಎನ್ನುವ ವಜ್ರ ಇದೆ. ಅದೇ ಗೊತ್ತಿಲ್ಲ ನಿಮಗೆ. ನಿಮ್ಮ ಒಳಗಡೆ ಏನಿದೆ? ಚಿನ್ನ ಬಂಗಾರ ಎಂಬ ವಾಕ್ಯ ಇದೆ, ವಜ್ರ ಎಂಬ ಅಭಿಷೇಕ ಇದೆ. ಅದನ್ನ ಮಾರಾಟ ಮಾಡಿದ್ರೆ ದುಡ್ಡು ಸಿಗುತ್ತೆ. ಅದೇನ್ ಮಾಡೋಕೆ? ಏನ್ ಮಾಡ್ತಾರೆ? ಮಾರಾಟ ಮಾಡಿದ್ರು ದುಡ್ಡು ಸಿಗುತ್ತೆ, ಸೇವೆ ಮಾಡಿದ್ರು ದುಡ್ಡು ಸಿಗುತ್ತೆ. ಅದನ್ನ ಇಟ್ಕೊಂಡು ಯಾರು ಮನೆಗೆ ಹೋದ್ರೂ ಆಶೀರ್ವಾದ ಆಗುತ್ತೆ. ಅದೇ ಗೊತ್ತಿಲ್ಲದೆ ನೀವು ಇವತ್ತು ಅಭಿಷೇಕ ಗೊತ್ತಿಲ್ಲ, ನಿಮ್ಮ ಮೇಲೆ ಎಂತ ವಾಗ್ದಾನ ಇದೆ ಅನ್ನೋದು ಗೊತ್ತಿಲ್ಲ, ನಿಮ್ಮನ್ನ ದೇವರು ಯಾಕೆ ಕರೆದಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಬಲಿಷ್ಠನು ನಿಮ್ಮನ್ನ ಪದೇ ಪದೇ ಟಾರ್ಚರ್ ಕೊಡ್ತಾ ಇದ್ದಾನೆ. ಕೊಡ್ತಾ ಇದ್ದಾನ. ಒಂದು ಕೆಲಸಕ್ಕೆ ಹೋಗಿ, ಈ ಕಡೆ ಗಮನ ಕೊಡ್ರಿ, ಒಂದು ಕೆಲಸಕ್ಕೆ ಹೋಗಿ ಸಕ್ಸಸ್ ಆಗುತ್ತೆ ಅನ್ನುವಾಗ ರಬಕ್ಕಗಳ ಬಿಟ್ಬಿಡ್ತೀವಿ. ಈ ಕೆಲಸ ನಾನು ಸಕ್ಸಸ್ ಆಗಿದ್ದೀನಿ, ಇದರ ಮೂಲಕ ನಾನು ಒಳ್ಳೆ ಚೆನ್ನಾಗಿ ಆರಾಮಾಗಿರ್ತೀನಿ ಅಂತ ಎಣಿಸ್ಕೊಂಡು ಆ ಕೆಲಸ ಕೈ ಹಾಕಿ ಇನ್ನೇನ್ ಸ್ವಲ್ಪ ಹಣ ಎಲ್ಲ ಖರ್ಚು ಮಾಡಿ ಹೋಗಿ ಇನ್ನೇನ್ ರೆಡಿ ಆಗುವಾಗ ಬಡಕ್ ಅಂತ ಬಿತ್ತು ನೋಡ್ರಿ. ಯಾರು ಇಲ್ಲ, ನಮ್ಮದೇ ತಪ್ಪು, ನಿಮ್ಮ ತಪ್ಪಲ್ಲ. ಬಲಿಷ್ಠನು ನಿನ್ನ ಮೇಲೆ ಆಳ್ವಿಕೆ ಮಾಡೋದಕ್ಕೆ ನೋಡ್ತಾನೆ. ನೀನು ಒಂದು ವೇಳೆ ಆ ಕೆಲಸದಲ್ಲಿ ಹೋಗಿ ಅದು ಆಶೀರ್ವಾದ ಆಗಿ ಅದರಿಂದ ಕೈ ತುಂಬ ಸಂಪಾದನೆ ಮಾಡಿ ಒಳ್ಳೆ ಆಶೀರ್ವಾದ ಬಂದ್ರೆ ನೀನ್ ದೇವರ ಆಲಯಕ್ಕೆ ಹೆಚ್ಚಾಗಿ ಕೊಡ್ತಿ, ದೇವರಿಗೆ ಹೆಚ್ಚಾಗಿ ನೀನು ಕೊಡ್ತಿ, ಪ್ರಾರ್ಥನೆ ಹೆಚ್ಚಾಗಿ ಮಾಡ್ತಿ. ನೀನು ಮಾಡಬಾರ್ದು ಅನ್ನುವ ಕಾರಣಕ್ಕೆ ಅಲ್ಲೇ ಪಿಕ್ಚರ್ ಏನಾಯ್ತು? ಕಟ್ ಮಾಡ್ರಿ. ಆದ್ರೂ ನೀನು ಬಲಿಷ್ಠನನ್ನ ಕಟ್ಟುದಿಲ್ಲ. ನಿನಗೆ ಭಯಂಕರ ಕೋಪ ಬರುವುದು ಪಾಸ್ಟರ್ ಮೇಲೆ, ಕಣ್ಣಿಗೆ ಕಾಣದವರು. ಆಮೇಲೆ ಅದು ಹಿಂದೂಗಳಾಗಿರುವಾಗ ನಮ್ಮ ಕಣ್ಣಿಗೆ
ಹೋದ್ರೆ ಇಷ್ಟುದ್ದ ನಾಲಿಗೆ ಅದ್ರ ಮೇಲೆ ಸಿಟ್ಟು ಬರ್ತಾ ಇದೆ. ಇಲ್ಲಿ ಅದು ಅಂಥದ್ದೇನಿಲ್ಲ ನೋಡಿ, ಏನಿಲ್ಲ. ಫಸ್ಟ್ ಕಾಣೋದೇ ಯಾರು? ಫಸ್ಟ್ ಕಾಣೋದು ಯಾರು? ಮೊನ್ನೆ ಅಂತಂದ್ರಿ ಆಶೀರ್ವಾದ ಬರ್ತಂದ್ರೆ ನಾನಿನ್ನೂ ಅದೇ ಪರಿಸ್ಥಿತಿಯಾಗಿದ್ದೆ. ಪರಿಸ್ಥಿತಿಗೆ ಇರಲಿಕ್ಕೆ ಕಾರಣ ಸೇವಕರಲ್ಲ, ನೀನು ನಿನ್ನ ಎದುರಾಗಿ ಹೋರಾಟ ಮಾಡುವ ಬಲಿಷ್ಠನ ಸಂಗಡ ಪ್ರಾರ್ಥನೆ ಎಂಬ ಯುದ್ಧವನ್ನ ಮಾಡಬೇಕು. ಆಮೇಲೆ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಆಮೇನ್. ಹಲ್ಲೆಲೂಯಾ. ಇವತ್ತು ಬಲಿಷ್ಠನನ್ನ ಕಟ್ಟಿ ಹಾಕುವಂತ ಸಮಯ. ಅದು ಎಂತ ಬಲಿಷ್ಠನೇ ಆಗಲಿ. ಎಷ್ಟು ಜನರಿಗೆ ಭಯ ಇದೆ? ಬಲಿಷ್ಠನನ್ನ ಕಂಡ್ರೆ ಭಯ. ನೀವು ನಾನೊಂದು ಇವತ್ತು ಗೊತ್ತಿಲ್ಲ ಕಟ್ಟಿ ಆಗ್ಲಿಕ್ಕೆ, ನಾವು ಒಳ ಕುತ್ಕೊಳ್ತೀವಿ ಅಂತ ಹೇಳುವವರಿದ್ರೆ ಕೈ ಎತ್ತಿ. ಯಾರಿಲ್ಲಲ್ಲ? ರೆಡಿ ಇದ್ದೀರಾ ಬಲಿಷ್ಠನನ್ನ ಕಟ್ಲಿಕ್ಕೆ? ನಿನ್ನಿಂದ ಕದ್ದುಕೊಂಡಿದ್ದು ಒಂದು ನೀನ್ ಬಿಡಬಾರ್ದು. ನಿನ್ನ ಪಾಸ್ಟರ್ ಮೇಲೆಲ್ಲ ಸಿಟ್ಟು ಬರೋದು, ಬಲಿಷ್ಠನ ಮೇಲೆ ಸಿಟ್ಟು ಬರಬೇಕು. ನಿನ್ನಿಂದ ಕದ್ದುಕೊಂಡದ್ದು ಯಾವುದೇ ಇದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಈ ರಾತ್ರಿ ನೀನು ವಾಪಸ್ 7ರಷ್ಟು ವಾಪಸ್ ತಗೊಳ್ಬೇಕು. ಮರು ತಿಂಗಳು ನಾನು ಕರೆಯುವ ಮೊದಲು ನೀನ್ ಸಾಕ್ಷಿ ಹೇಳ್ಬೇಕು. ಮರು ತಿಂಗಳು ನಾನು ಕರೆಯುವ ಮೊದಲು ಸಾಕ್ಷಿ ಹೇಳ್ಬೇಕು. ನೋಡ್ರಿ, ನನಗೆ ಬಲಿಷ್ಠನನ್ನ ಕಟ್ಟಿ ಹಾಕಿದ ಮೇಲೆ ನಾನು ಕಳೆದುಕೊಂಡ ಇದು ನನಗೆ ವಾಪಸ್ ಬಂತು. ಕಳೆದುಕೊಂಡ ಆರೋಗ್ಯ ವಾಪಸ್ ಬಂತು. ಕಳೆದುಕೊಂಡ ಫೈನಾನ್ಸ್ ವಾಪಸ್ ಬಂತು. ಕಳೆದುಕೊಂಡ ಮನಃಶಾಂತಿ ವಾಪಸ್ ಬಂತು. ಕಳೆದುಕೊಂಡ ಸಮಾಧಾನ ವಾಪಸ್ ಬಂತು. ಕಳೆದುಕೊಂಡ ಪ್ರಾರ್ಥನೆ ವಾಪಸ್ ಬಂತು. ಕಳೆದುಕೊಂಡ ಉಪವಾಸ ವಾಪಸ್ ಬಂತು. ಬಲಿಷ್ಠನನ್ನ ಕಟ್ಟಬೇಕಾದ್ರೆ ಒಂದೇ ಅತ್ಯಾಧಿಕ ಬಲವನ್ನ ಶಕ್ತಿಯನ್ನ ನಾವು ಹೊಂದಿಕೊಳ್ಳೋದಾಗಿದೆ. ದೇವರು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ದೇವರು ನಿಮ್ಮನ್ನ ಬಡತನದಲ್ಲಿ ಇರಲಿಕ್ಕೆ ಕರೆದದಲ್ಲ, ರೋಗದಲ್ಲಿ ನೀವು ಯಾವತ್ತೂ ಕೀ ಅಂತ ಅದನ್ನೇ ಹೇಳ್ತಾ ಇರ್ಲಿಕ್ಕೆ ದೇವ್ರು ನಿನ್ನ ಕರೆದದಲ್ಲ. ನಿನ್ನ ಮಕ್ಕಳು ಅಮ್ಮ ತಾಯಿ ಇರ್ಲಿಕ್ಕೆ ದೇವ್ರು ಕರೆದದಲ್ಲ. ದೇವರ ವಾಕ್ಯದಲ್ಲಿ ಏನೇನಿದೆ? ನಿನ್ನ ಆಶೀರ್ವಾದದ ನಿಧಿಯಾಗಿ ಮಾಡುವೆನು. ಮುಂದೆ ನಿನ್ನನ್ನು ಹರಸುವವರನ್ನ ಹರಸುವೆನು, ನಿನ್ನನ್ನ ಶಪಿಸುವವರನ್ನ ಶಪಿಸುವೆನು. ಇದು ಸಾಮಾನ್ಯವಾದ ಮಾತಲ್ಲ, ದಯವಿಟ್ಟು ಸಾಮಾನ್ಯ ಮಾತಂತ ತಿಳ್ಕೊಳ್ಬೇಡ್ರಿ. ನಿನ್ನನ್ನ ಯಾರಾದ್ರೂ ಆಶೀರ್ವಾದ ಮಾಡಿದ್ರೆ ಅವ್ರು ಏನ್ ಮಾಡಿದ್ರು? ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಇಲ್ಲೊಬ್ರು ವ್ಯಕ್ತಿ ಯಾವಾಗ್ಲೂ ಬಂದು ನಮ್ಗೆ ಎಲ್ಲ ವಿರೋಧವಾಗಿರುವಾಗ್ಲೂ ಕೂಡ, ಇಡೀ ಊರೇ ವಿರೋಧವಾಗಿದ್ರು ಕೂಡ ಒಬ್ಬ ವ್ಯಕ್ತಿ ಮಾತ್ರ ಸಣ್ಣ ಸಣ್ಣ ಸಹಾಯಗಳನ್ನ ನನಗೆ ಮಾಡ್ತಾ ಇದ್ರು, ಸಹಾಯವನ್ನ ಮಾಡ್ತಾ ಇದ್ರು. ನೋಡ್ರಿ, ಇವತ್ತು ದೇವರು ಅವರನ್ನ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಈಗ ಅರ್ಥ ಆಯ್ತಾ? ನಿನ್ನನ್ನ ಒಳ್ಳೆತನದಲ್ಲಿ ನೋಡುವವರು, ನಿನಗೆ ಸಹಾಯ ಮಾಡುವವರು, ನಿನ್ನನ್ನು ಆಶೀರ್ವಾದ ಮಾಡುವವರು, ನಿನ್ನ ಸಂಗಡ ನಿಲ್ಲುವವರು ಆಶೀರ್ವದಿಸಲ್ಪಡ್ತಾರೆ. ನಿನ್ನನ್ನ ನೋಡಿ ದುರ್ಗುಟ್ಟುವವರು, ನಿನ್ನನ್ನ ನೋಡಿ ಚೀತು ಅನ್ನುವವರು, ನಿನ್ನನ್ನ ನೋಡಿ ಹಿಡಿದು ಕೊಡುವವರು, ಅವರನ್ನ ದೇವರು ಏನ್ ಮಾಡ್ತಾನಂತೆ? ಏನ್ ಮಾಡ್ತಾನಂತೆ? ಶಪಿಸುತ್ತಾನೆ. ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಒಂದು ಸಹೋದರಿ ರಕ್ಷಣೆಯನ್ನು ಹೊಂದಿದ್ರು. ಇಡೀ ಅವರ ಫ್ಯಾಮಿಲಿಯಲ್ಲಿ ಒಳ್ಳೆ ಮನೆತನದಲ್ಲಿರುವವರು, ನನ್ನ ಹೆಸರನ್ನು ಹೇಳಿದ್ರು, ರಕ್ಷಣೆ ಹೊಂದಿದ್ರು. ರಕ್ಷಣೆ ಹೊಂದಿದಾಗ ಅವ್ರು ಕದ್ದು ಮುಚ್ಚಿ ಆಲಯಕ್ಕೆ ಹೋಗ್ತಾ ಇದ್ರು. ಕದ್ದು ಮುಚ್ಚಿ ಆಲಯಕ್ಕೆ ಹೋಗಿ, ಈ ಆಲಯಕ್ಕೆ ನೋಡಿ ಆ ಥರ ಇರಬೇಕು, ನಿಮಗೆಲ್ಲ ಫ್ರೀ ಸಿಕ್ಕಿತ್ತು ನೋಡಿ, ಅದಕ್ಕೆ ನಿಮಗೆ ಸ್ವಲ್ಪ ಉಚಿತ ಫ್ರೀ ಸಿಕ್ಕಿತ್ತಲ್ಲ. ಆ ಪಾಪ ಆ ಸಹೋದರಿಗೆ ಹೋಗ್ಲಿಕ್ಕೂ ಬಿಡಲ್ಲ, ಬರ್ಲಿಕ್ಕೂ ಬಿಡಲ್ಲ. ಚಿಕ್ಕ ಚಿಕ್ಕ ಮಕ್ಕಳುಗಳು, 3-4 ಮಕ್ಕಳುಗಳು, ಆ ಮಕ್ಕಳನ್ನೆಲ್ಲ ಬಸ್ಸಿಗೆ ತುಂಬಿಕೊಂಡು ಹೋಗ್ಬೇಕಲ್ಲ, ದೂರ ಆಲಯ. ನಿಮಗೆ ಒಂದು ಕಾಲ ಹಾಕಿದ್ರೆ ಮನೆ, ಇನ್ನೊಂದು ಕಾಲ ಹಾಕಿದ್ರೆ ಆಲಯ. ಅರ್ಥ ಮಾಡ್ಕೊಂಡ್ರಿ? ಅರ್ಥ ಆಯ್ತಾ? ಒಂದು ಕಾಲ ಹೀಗೆ ಎತ್ತಿ ಹಾಕಿದ್ರೆ ಮನೆ ಒಳಗೆ ಹೋಗುತ್ತೆ. ಈಚೆ ಕಾಲ ಅಲ್ಲಿ ಮನೆ ನಿಂತ್ಕೊಂಡ್ರೆ ಕಾಲನ್ನ ಎತ್ತಿ ಈಚೆ ಹಾಕಿದ್ರೆ ಆಲಯ. ಆದ್ರೂ ನಾವು ಬರಕ್ಕಾಗಲ್ಲ. ಆಮೇಲೆ ನಾವು ಬರೋದು ಭಾನುವಾರ ಮಾತ್ರ. ಆ ಸಿಸ್ಟರ್ ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು 40 ಕಿಲೋಮೀಟರ್ ದೂರ ಆಲಯಕ್ಕೆ ಹೋಗ್ತಾ ಇದ್ರು. ಅವ್ರು ಆಲಯದಿಂದ ತಿರುಗಿ ಬಂದಾಗ ಅವ್ರು ಸುಮ್ಮನೆ ಕುತ್ಕೊಳ್ಳಲ್ಲ ನೋಡಿ, ಅವ್ರ ಮನೇಲಿ ಮೈತ್ರ ಅಂತ ಕೋಣೆ ಬಾಗಿಲು ಹಾಕೊಂಡು 10 ಪ್ರಾರ್ಥನೆ ಮಾಡ್ತಾ ಇದ್ರು. 10 ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಶಬ್ದ ಕೇಳುತ್ತೆ. ಪಕ್ಕದ ಮನೆಯಲ್ಲಿ ಒಬ್ರು ಚೀತು ಅಂತ ಅವ್ರು ನೋಡ್ಕೊಂಡು ಎಂಜಿಲ್ ಹೋಗಿತಾ
ಜಾತಿ ಬಿಟ್ಟು ಹೋಗಿದ್ದಾಳೆ, ನಮ್ಮ ಕುಲ ಬಿಟ್ಟು ಹೋಗಿದ್ದಾಳೆ, ಹಂಗಾಗಿದ್ದಾಳೆ, ಹಿಂಗಾಗಿದ್ದಾಳೆ, ಇವಳು ನಮ್ಮ ಜಾತಿ ಅಲ್ಲ, ಇವಳನ್ನು ಹೊರಗಾಕ್ಬೇಕಂತ ಆ ಮನುಷ್ಯ ಅವಳನ್ನು ನೋಡಿದಾಗೆಲ್ಲ ಬೈಯಕ್ಕಾಗಲ್ಲ, ಥೂ ಥೂ ಅಂತ ಉಗುಳ್ತಾ ಇದ್ರು. ವರ್ಷ ಆಯಿತು, ಕರ್ತನು ವಾಕ್ಯ ಕರೆಕ್ಟ್ ಆಗಿದೆ. ನಿನ್ನನ್ನು ಆಶೀರ್ವದಿಸುವವರನ್ನ ನಿನ್ನನ್ನು ಶಪಿಸುವವರನ್ನ ನೀನು ಆಶೀರ್ವಾದದ ನಿಧಿಯಾಗಿದ್ದಿ. ಈ ಮಾತುಗಳು ಸುಳ್ಳಲ್ಲ. ಆಕಾಶ ಭೂಮಿ ಅಳಿದೋದ್ರೆ ಈ ಮಾತುಗಳು ಸಂಭವಿಸುತ್ತೆ. ಬ್ರದರ್ ತೂತು ಅಂತ ಉಳಿದವರು 1 ವರ್ಷ ಆಯ್ತು, ಸಡನ್ಲಿ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಹೊಟ್ಟೆ ನೋವು ಒಂದು ಬುಧವಾರ, ನನಗೆ ಕರೆಕ್ಟ್ ನೆನಪಿದೆ, ಒಂದು ಬುಧವಾರ ಹೊಟ್ಟೆ ನೋವು ಶುರು ಆಯ್ತು. ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಸ್ಕ್ಯಾನಿಂಗ್ ಮಾಡುವಾಗ ಕ್ಯಾನ್ಸರ್ 4ನೇ ಸ್ಟೇಜಲ್ಲಿತ್ತು. ಇನ್ನೊಂದು ಬುಧವಾರ ಈ ಲೋಕ ಬಿಟ್ಟು. ನೀವು ಮೌನವಾಗಿ ನೋಡಿದ್ರೆ ಭಯ ಪಡ್ತೀರಿ ಅಂತ. ನೀವು ಯಾರಿಗೆ ತೂಕಲಿಲ್ಲಲ್ಲ, ಭಯ ಯಾಕೆ ನಿಮಗೆ? ಭಯ ಬೇಕೆ ನನ್ನ ಮಗನೇ, ಭಯಕ್ಕೆ? ನಾವು ಆಶೀರ್ವಾದದ ನಿಧಿಗಳು. ನಾವು ಚಲಿಸುವಾಗ ಆಶೀರ್ವಾದ ಚಲಿಸುತ್ತೆ, ನಾವು ಚಲಿಸುವಾಗ ಅಭಿಷೇಕ ಚಲಿಸುತ್ತೆ, ನಾವು ಚಲಿಸುವಾಗ ವಾಗ್ದಾನಗಳು ಚಲಿಸುತ್ತೆ. ನಾವು ನಾರ್ಮಲ್ ಆಗಿ ಚಲಿಸಿದ್ರು ಕೂಡ ನಮ್ಮ ವಾಗ್ದಾನಗಳು ನಾರ್ಮಲ್ ಆಗಿ ಚಲಿಸೋದಿಲ್ಲ, ನಮ್ಮ ಮೇಲೆ ಇರುವ ವಾಕ್ಯಗಳು ನಾರ್ಮಲ್ ಆಗಿ ಚಲಿಸೋದಿಲ್ಲ. ನೀನ್ ನೋಡ್ಲಿಕ್ಕೆ ಒಂದು ಜೋಪಡು ಪಟ್ಟಿಯಲ್ಲಿ ವಾಸ ಮಾಡ್ಬೋದು, ಆದ್ರೆ ಜೋಪಡು ಪಟ್ಟಿಯಲ್ಲಿರುವ ನಿನ್ನೊಳಗಡೆ ಒಂದು ದೊಡ್ಡ ಬೆಳಕಿದೆ, ಒಂದು ದೊಡ್ಡ ಅಭಿಷೇಕ ಇದೆ, ಒಂದು ದೊಡ್ಡ ವಾಗ್ದಾನ ಇದೆ. ಇವತ್ತು ನೀನ್ ಜೋಪಡು ಪಟ್ಟಿಯಲ್ಲಿ ಇರ್ಬೋದು, ನಿನ್ನ ವಾಗ್ದಾನ ಬೆಳಕಿಗೆ ಬರುವಾಗ ನಿನ್ನನ್ನ ದೇವರು ಮೇಲೆ ಕೆತ್ತುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟು ಜನರಿಗೆ ಈ ರಾತ್ರಿ ನಾನು ಬಲಿಷ್ಠನನ್ನ ಕಟ್ಟಿ ನನ್ನದನ್ನ ನಾನು ವಾಪಸ್ ಪಡಿತೀನಿ ಅಂತ ಎಷ್ಟು ಜನ ಹೇಳ್ತೀರ? ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ಕಟ್ಟನೆ ಎದ್ದು ನಿಂತ್ಕೊಳ್ರಿ. ನಿಮ್ಮಿಂದ ಕತ್ತುಕೊಂಡಿದ್ದು ಏನಲ್ಲ ಅಂತ ನನಗೆ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತಿದೆ. ಏನೇನು ದುಷ್ಟರು ಕತ್ತುಕೊಂಡಿದ್ದಾರೋ ಈ ರಾತ್ರಿಯ ಪ್ರಾರ್ಥನೆಯಲ್ಲಿ ಅದನ್ನ ವಾಪಸ್ ಪಡಿಬೇಕು. ಕೆಲವರಿಗೆ ಸಮಾಧಾನ ಇಲ್ಲ, ಕೆಲವರಿಗೆ ಅವರ ಮಾನಸಿಕ ಆಲೋಚನೆಯಲ್ಲಿ ಅವ್ರು ಹೋಗ್ತಾರೆ. ಮಾನಸಿಕ ಆಲೋಚನೆಯಲ್ಲಿ ಹೋಗ್ಬೇಡ್ರಿ. ಕೆಲವರು ಅಂದ್ಕೊಳ್ತಾರೆ ನಾನು ಅಂದುಕೊಂಡಿದ್ದೆ ಸರಿ ಅಂತ, ಅವ್ರಿಗೆ ಗೊತ್ತಿಲ್ಲ. ಯೋನನು ಅದೇ ತರ ತಿಳ್ಕೊಂಡಿದ್ದೆ. ಯೋನ ಏನ್ ತಿಳ್ಕೊಂಡ? ಬೇಗ ಬಾಯ್ ಬಿಡ್ರಿ. ಯೋನನು ಏನ್ ತಿಳ್ಕೊಂಡ? ನಾನು ಅಂದ್ಕೊಂಡಿದ್ದೆ ಸರಿ, ನಿನಗೆ ಅಂತ ಹೋಗ್ಬೇಕು. ಈ ದೇವರನ್ನ ನಂಬಕ್ಕಾಗಿಲ್ಲ, ಈ ದೇವರನ್ನ ನಂಬಕ್ಕಾಗಲ್ಲ, ನನ್ನ ಹತ್ರ ಹೋಗಂತಾನೆ, ಅಲ್ಲೆಲ್ಲ ಸಾರಂತಾನೆ, ನೀನ್ ನಾಶ ಆಗ್ತೀವಿ ಅಂತ ಹೇಳಿದ್ದಾನೆ. ನಾನು ನಾಶ ಆಗತ್ತೆ ಅಂತ ಹೇಳುವಾಗ ದೇವರು ಕನಿಕರ ಪಟ್ಟು ನಾಶ ಮಾಡದೇ ಇದ್ರೆ ಅಲ್ಲಿ ಜನರು ನನ್ನ ಬಿಡ್ತಾರ? ಕೊಲ್ಲೆಸೆದುಕೊಂತಾರೆ. ಈ ದೇವರು ನಂಬ್ಕೊಂಡು ದೇವರು ಮನವರೆಗೂ ಹೋಗೋನು, ಕನಿಕರಿಸುವವನು ಎಷ್ಟೊತ್ತಿ ಚೇಂಜ್ ಆಗ್ತಾನೆ. ಯೆಶಾಯ ಪ್ರವಾದಿಗೆ ಹೇಳ್ದ, ಏನ್ ಹೇಳ್ದ? ಹೋಗಿ ಹಿಜ್ಕೀಯನಿಗೆ ಹೇಳು, ಇವತ್ತು 15 ವರ್ಷಕ್ಕಿಂತ ಬರಲಿಲ್ಲ, ಇವತ್ತು ನಾನು ನಿನ್ನ ಪ್ರಾಣವನ್ನ ನಾನು ತೆಕ್ಕೊಳ್ತೀನಿ ಅಂತ ಹೇಳಿದ್ರು ಅಲ್ವಾ? ಈ ಯೆಶಾಯ ಅರಮನೆಗೆ ಹೋಗುವಾಗ, ಹಿಜ್ಕೀಯನ ಅರಮನೆಗೆ ಹೋಗುವಾಗ ನೋಡಿ ಆ ಕಾನ್ಸೆಪ್ಟ್ ನೋಡ್ರಿ. ಇಲ್ಲಿ ಗಮನಿಸಿ, ಚೈತ್ರ ಇಲ್ಲಿ ಗಮನಿಸು. ನಾನು ಕೊಡ್ತೀನಿ ಸೊಲ್ಯೂಷನ್. ಓಕೆ, ಹಿಜ್ಕೀಯನ ಅರಮನೆಗೆ ಹೋಗುವಾಗ, ಅರಮನೆ ಅಂದ್ರೆ ನಿಮ್ಮ ಮನೆ ತರ ಒಂದೇ ಬಾಗಿಲಲ್ಲ, ಅದು ಅಲ್ಲಾಡುವ ಬಾಗಿಲು ಅಲ್ಲ. ಅರಮನೆ ಅಂದ್ರೆ ಒಂದು 50-60 ಬಾಗಿಲಿರುತ್ತೆ. ಒಂದೊಂದು ದಾಟಿ ಇನ್ನೊಂದೊಂದು ದಾಟಿ ಅರ್ಧ ಗಂಟೆ ನಡ್ಕೊಂಡೇ ಹೋಗ್ಬೇಕು ಒಳಗೆ. ಹೊರಗಲ್ಲ, ಒಳಗೆ. ಇವ ಎಲ್ಲ ದಾಟ್ಕೊಂಡು ಹಿಜ್ಕೀಯನ ಹತ್ರ ಹೋಗಿ, ಅಯ್ಯ ದೇವ್ರು ಹೇಳಿದ್ದಾನೆ, ಯೆಶಾಯ ನಾನು ಪ್ರವಾದಿ. ಅದಕ್ಕೆ ಹೇಳೋದು ಸೇವಕರಾದ್ರೆ ಕಷ್ಟ. ದೇವ್ರು ಯಾರಿಗಾದ್ರೂ ನನ್ನ ಹತ್ರ ಹೇಳ್ತಾರೆ, ಹೋಗಿ ಮಹೇಶ್ವರಿಗೆ ಹೇಳಿ ಬಾ ಅಂತಾರೆ. ನಾನು ಹೋಗಿ ಹೇಳಿದ್ರೆ ಮಹೇಶ್ವರಿ ಹೇಳ್ತಾರೆ, ನಾಳೆ ಸಭೆಗೆ ಹೋಗಲ್ಲ. ಹೀಗೆ ಹೇಳಿದ್ರೆ ದೇವರು ಸಾಧ್ಯನೇ ಇಲ್ಲ, ನನ್ನ ಬಗ್ಗೆ ಅವ್ರು ಹೇಳಲ್ಲ ಅಂತ ಹೇಳ್ತಾನೆ ಇಲ್ವಾ? ಸೇವಕರಿಗೆ ಕಷ್ಟ. ಯಾರು ದೇವ್ರು ಹೇಳೋದು ಹೇಳಕ್ಕಾಗಲ್ಲ ನಮ್ಗೆ. ಕೆಲವೊಮ್ಮೆ ದೇವರು ಯೆಶಾಯನಿಗೆ ಹೇಳಿದಾಗ ಹೋಗಿ ಹೇಳ್ತಾರೆ, ದೇವರು ನಿನ್ನ ಪ್ರಾಣವನ್ನು ತೆಗಿತಾರೆ ಅಂತ. ಈ ಪುಣ್ಯ ಆತ್ಮ ಬಹುಶಃ ಅಂತಾರ ಸ್ವಲ್ಪ ಏನು ದೇವರ ಕುರಿತಾಗಿ ಅರ್ಥ ಮಾಡ್ಕೊಂಡವನು ಏನು, ಗೋಡೆ ಕಡೆಗೆ ಮುಖ ಮಾಡಿಕೊಂಡು ಕರ್ತನೆ, ನಾನು ಆಲಯದಲ್ಲಿ ಕಸ ಗುಡಿಸಿದ್ದೇನೆ
ದೇವ್ರೇ, ಯಾರಾದ್ರೂ ಮಳೆಗಾಲ, ವೈಶಾಖ, ಚಳಿಗಾಲದಲ್ಲಿ ಬಂದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತಿದ್ದೆ ಅಲ್ಲ, ನೆನಪು ಮಾಡ್ಕೋ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಅಳ್ತಾ ಇದ್ದಾನೆ, ಏನ್ ಹೇಳ್ಕೊಂಡು ಅಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ದೇವ್ರೆ, ಬರೀ ಆಲಯ ಅಲ್ಲ, ಟಾಯ್ಲೆಟ್ ಕೂಡ ಕ್ಲೀನ್ ಮಾಡಿದ್ದೀವಿ ನಾವು. ಮತ್ತೆ ಬಿಟ್ಟಿಯಾ? ದೇವ್ರಿಗೆ ಪಾಪ ಸೀರೆ ಬಂದ. ಆಮೇಲೆ ಹೌದಲ್ಲ, ನೀನೆಲ್ಲ ಮಾಡಿದೆಯಲ್ಲ, ಆಮೇಲೆ ನೀನೆಲ್ಲ ಮಾಡಿದ್ದಿ ಕರೆಕ್ಟ್. ಅದಕ್ಕೆ ನಿನಗೆ ಇವತ್ತು 25 ವರ್ಷ ಸೇರಿಸಿ ಕೊಡ್ತೀನಿ. ಆಮೇಲೆ ನೀನು ಸಾಯೋದಿಲ್ಲ, ಬೇಗ ಸಾಯೋದಿಲ್ಲ, ನೀನು ಬೇಗನೆ ಸಾಯೋದೇ ಇಲ್ಲ. 15 ವರ್ಷವನ್ನು ನಿನಗೆ ಆಶೀರ್ವಾದವಾಗಿ ಕೊಡುತ್ತೇನೆ. ಆಮೇಲೆ ಹೇಳಿಲ್ಲ, ಹೇಳಿದ್ದು ಯೆಶಾಯ. ಅವನಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ. ಯಾರಿಗೆ? ಸೇವಕನಾದಂತ ಪ್ರವಾದಿಯಾದಂತ ಯೆಶಾಯ ಅವನಿಗೆ ಹೇಳಿಬಿಟ್ಟು ಲಾಸ್ಟ್ ಬಾಗಿಲಿಗೆ ಬಂದಿದ್ದಾನೆ. ಹೇಳಿಬಿಟ್ಟು ಲಾಸ್ಟ್ ಬಾಗಿಲಿಗೆ ಬಂದಿದ್ದಾನೆ. ಈಗ ದೇವರು ಯೆಶಾಯನೇ ಹಿಂತಿರುಗಿ ಹೋಗು, ಹಿಜ್ಕೀಯನಿಗೆ ಹೇಳು 15 ವರ್ಷ ಸೇರಿಸಿ ಕೊಡ್ತೀನಿ ಅಂತ. ಈಗ ಯೆಶಾಯನಿಗೆ ದೇವ್ರ ಸಿಟ್ಟು ಬರುತ್ತಾ ಅಂತ ಬರುತ್ತೆ, ಬರುತ್ತಾ ಅಂತ ಬರುತ್ತೆ. ಈಗಷ್ಟೇ ಅರಸನಿಗೆ ಹೇಳಿ ಬಂದಿದ್ದಾನೆ, ಇನ್ನು ಲಾಸ್ಟ್ ಬಾಗಿಲು ದಾಟಲಿಲ್ಲ. ಆವಾಗಲೇ ದೇವ್ರು ಹೇಳ್ತಾನೆ, ರಪ್ಪ ಹಿಂತಿರುಗಿ ಹೋಗು, ಅವನಿಗೆ 15 ವರ್ಷ ಸೇರಿಸಿ ಕೊಡ್ತೀನಿ ಅಂತ ಹೇಳಿ ಬಾ. ಈಗ ಯೆಶಾಯ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಈ ಸೇವಕರ ಗತಿಯೆಲ್ಲ ಇದೇ ಆಯ್ತಲ್ಲ ದೇವ್ರೆ. ಈಗ ಅವನೇನಾದ್ರೂ ನನಗೆ ಹೊಡೆದ್ರೆ ಬೈದ್ರೆ ನಿಂಗೆ ಬರಲ್ಲ, ಗಡಿಗೆ ಒಂದು ಬಂದು ಹೇಳ್ತೀಯಲ್ಲ ಅಂತ ಹೋದ. ಹೋಗಿ ಹಿಜ್ಕೀಯನೇ, ದೇವ್ರು ಹೇಳಿದ, ನಿನಗೆ ಇವತ್ತು ಸಾಯೋದಿಲ್ಲ, 15 ವರ್ಷ ದೇವ್ರು ನಿನಗೆ ಸೇರಿಸಿ ಕೊಡ್ತಾನೆ. ಹಾಗಾದ್ರೆ ಈ ರಾತ್ರಿ ನಿನಗೆ ದೇವರು ಸೇರಿಸಿ ಕೊಡ್ಲಿಕ್ಕಾಗಿರುವ